ಮೊದಲಿಗೆ ಈ ಒಂದು ಸಂಸ್ಥೆಯ ಪದಾಧಿಕಾರಿಗಳು ಹಾಗೆ ಪೂರ್ಣಿಮಾ ಮೇಡಮ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಯಾವ ಕೆಲಸ ಸಿಗುತ್ತೆ, ಎಷ್ಟು ಪ್ಯಾಕೇಜ್ ಸಿಗುತ್ತೆ ಅಂತಾನೆ ನಾವು ಓಡ್ತಾ ಇರ್ತೀವಿ ಹೊರತು ಸಾಹಿತ್ಯದ ಬಗ್ಗೆ ಗಮನ ಕೊಡೋದು ತುಂಬಾನೇ ಕಡಿಮೆ. ಅಂಥದ್ರಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಸಾಹಿತ್ಯದ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಅಂತ ಗೊತ್ತಾದಾಗ ಬಹಳ ಸಂತೋಷ ಆಯಿತು. ಎಲ್ಲೇ ಹೋಗ್ಲಿ, ನಾವು ಯಾವ ಹೈಟ್ ಅನ್ನ ರೀಚ್ ಮಾಡಿದ್ರೂ ಕೂಡ ಕೊನೆಗೆ ನಾವು ಬರಬೇಕಾಗಿದ್ದು ಭೂಮಿಯ ಮಡಿಲಿಗೆನೆ. ಮತ್ತೆ ನಮಗೆ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಹೋಗ್ಬೇಕಾದ್ದು ಸಾಹಿತ್ಯಕ್ಕೇನೆ. ಸಾಹಿತ್ಯವೇ ನಮಗೆ ಮನಸ್ಸಿಗೆ ನೆಮ್ಮದಿಯನ್ನ ಕೊಡುವಂಥದ್ದು. ಎಷ್ಟು ಕೋಟಿ ಹಣ ಇದ್ರೆ ಏನು, ಎಷ್ಟು ಬಂಗಲೆಗಳಿದ್ರೆ ಏನು, ಮನಸ್ಸಿನ ನೆಮ್ಮದಿಗೆ ಸಾಹಿತ್ಯದ ಮೊರೆ ಹೋಗದೆ ಅನ್ಯಥಾ ಮಾರ್ಗವೇ ಇಲ್ಲ. ಹಾಗಾಗಿ ಅಂತಹ ಒಂದು ಒಳ್ಳೆಯ ಕಾರ್ಯವನ್ನ ಈ ಸಂಸ್ಥೆಯವರು ಮಾಡ್ತಾ ಇರೋದು ತುಂಬಾ ಶ್ಲಾಘನೀಯವಾದದ್ದು. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಇನ್ನು ನಾನು PhD ಮಾಡೋದಕ್ಕೆ ಕಾರಣನೇ ನನ್ನ ಪತಿ ಶ್ರೀ ಗಿರೀಶ್ ಅವರು. ಕನ್ನಡ MA ಆದ ತಕ್ಷಣ ಸರ್ಟಿಫಿಕೇಟ್ ಪಡೆಕ್ಕೆ ಹೋಗಿದ್ದಾಗ ಅಲ್ಲಿ ಒಂದಷ್ಟು ಜನ PhD ವಿಚಾರ ಮಾತಾಡ್ತಾ ಇದ್ರು. ಆಗ ಅವರು ನನಗೆ ನೀನು ಯಾಕೆ ಮಾಡಬಾರ್ದು ಅಂತ ಹೇಳಿ ಅಪ್ಲಿಕೇಶನ್ ಹಾಕುವುದರಿಂದ ಹಿಡಿದು ನನ್ನ ಕ್ಷೇತ್ರ ಕಾರ್ಯ ಮತ್ತೆ ಪುಸ್ತಕಗಳ ಕಲೆಕ್ಷನ್ ಪ್ರತಿಯೊಂದರಲ್ಲೂ ಅವರು ನನ್ನ ಬೆನ್ನಿಗೆ ನಿಂತು ಕೆಲಸ ಮಾಡಿದ್ದಾರೆ. ನನ್ನ PhDಯಲ್ಲಿ ಬಹುಶಃ ನನ್ನ ಅರ್ಧ ಭಾಗವನ್ನು ಅವ್ರಿಗೆ ಕೊಡ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹೆಣ್ಣು ಇರ್ತಾಳೆ ನಿಜ, ಆದ್ರೆ ಒಂದು ಹೆಣ್ಣು ಅವಳು ಯಶಸ್ವಿ ಆಗಬೇಕಂದ್ರೆ ಪುರುಷನ ಬೆಂಬಲವೂ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಮೊದಲಿಗೆ ನಾನು ಅವರಿಗೆ ಎಷ್ಟು ಅದು ಹೇಳಿಕ್ ಆಗಲ್ಲ, ನಾನು ಅವ್ರಿಗೆ ಹೇಗೆ ಥ್ಯಾಂಕ್ಸ್ ಅದು ಹೇಳೋದು ತುಂಬಾ ಕ್ಲೀಶೆ ಅನಿಸ್ಬಿಡುತ್ತೆ. ಜೊತೆಗೆ ನನ್ನ ತಂದೆ ತಾಯಿಗಳು ನನಗೆ ಮೊದಲಿನಿಂದಲೂ ಹಾಕಿಕೊಟ್ಟಂತಹ ಒಂದು ಏನು ಅಡಿಪಾಯ ಏನಿತ್ತು, ಮತ್ತೆ ಆ ಒಂದು ನೆಲೆಗಟ್ಟೆ ಏನಿತ್ತು, ಅದು ನನ್ನನ್ನ ಹರಿದಾಸ ಸಾಹಿತ್ಯದ ಕಡೆ ಕರ್ಕೊಂಡು ಬಂತು. ದಾಸ ಸಾಹಿತ್ಯದಲ್ಲೇ ಮಾಡೋದು ಅಂತ ಆದಾಗ ಮಹಿಳಾ ಹರಿದಾಸರ ಬಗ್ಗೆ ಮಾಡಿ ಅವರ ಬಗ್ಗೆ ಯಾರೂ ಇನ್ನೂ ಮಾಡಿಲ್ಲ ಅಂತ ಹೇಳಿ ನನ್ನ ಗುರುಗಳಾದ ಡಾಕ್ಟರ್ ಅನಂತ ಪದ್ಮನಾಭ ರಾವ್ ಅವರು ಪ್ರೋತ್ಸಾಹ ಕೊಟ್ಟರು. ಅವರಂತೂ ನನಗೆ ತಂದೆಯ ಸಮಾನರು. ಅವರ ಮನೆ ಈಗಲೂ ನನಗೆ ತವರು ಮನೆಗೆ. ಯಾವಾಗಲೂ ಹೇಳ್ತಿರ್ತಾರೆ, ವಾಣಿಶ್ರೀ ಎಮ್ಮ ಮನೆಯಂಗಳದಿ ಬೆಳೆದ ಹೂವು ಅಂತ. ಅಂತಹ ಗುರುಗಳು ಮತ್ತೆ ಮುಂದೊಂದು ಗುರಿ ಇದ್ರೆ ಯಾರು ತಾನೇ ಯಶಸ್ಸನ್ನ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ನಿಂತಿದ್ದೇನೆ ಅಂದ್ರೆ ಹಲವಾರು ಜನ ನನಗೆ ಪ್ರೋತ್ಸಾಹ ಕೊಟ್ಟು ಬೆನ್ನು ತಟ್ಟಿ ಮುಂದೆ ನಡೆಸಿದ್ದಾರೆ. ಅವರೆಲ್ಲರಿಗೂ ನಾನು ನಮಸ್ಕಾರಗಳನ್ನು ಸಲ್ಲಿಸಲೇಬೇಕು. ಮಹಿಳಾ ಹರಿದಾಸರ ಅಧ್ಯಯನ ನನ್ನದೇ ಮೊದಲ ಥೀಸಿಸ್ ಆಗಿತ್ತು. 2015ರಲ್ಲಿ ಅದಕ್ಕೆ ಅವಾರ್ಡ್ ಆಯ್ತು. ಅದಾದ ನಂತರ ಈಗ ಮಹಿಳಾ ಹರಿದಾಸರ ಬಗ್ಗೆ ಜಾಗೃತಿ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಈ ಹರಿದಾಸರು ಎಲ್ಲರಿಗೂ ಗೊತ್ತು, ಪಂಪ, ರನ್ನ, ಜನ್ನ, ಪೊನ್ನ ಎಲ್ರಿಗೂ ಗೊತ್ತಿಲ್ಲ. ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಅವ್ರು ಗೊತ್ತಿರ್ತಾರೆ, ಅಥವಾ ಮೇಷ್ಟ್ರುಗಳಿಗೆ, ಕನ್ನಡ ಮೇಷ್ಟ್ರುಗಳಿಗೆ ಗೊತ್ತಿರ್ತಾರೆ. ಆದ್ರೆ ಹರಿದಾಸರ ಪದಗಳು ಒಬ್ಬ ಪಾಮರನಿಗೂ ಗೊತ್ತು, ಹಳ್ಳಿಯ ಜನಕ್ಕೂ ಕೂಡ ಹರಿದಾಸರ ಪದಗಳು ತುಂಬಾ ಚೆನ್ನಾಗಿ ಗೊತ್ತು. ಹಾಗಾಗಿ ಹರಿದಾಸರು ಒಂದು ಸಂಗೀತವನ್ನ ಮಾಧ್ಯಮವನ್ನಾಗಿ ಮಾಡಿಕೊಂಡು ಜನರ ಮನಸ್ಸನ್ನ ಮುಟ್ಟಿದ್ರು, ಮನೆಯನ್ನ ಹೋಗ್ತದ್ರು. ಹಾಗಾಗಿ ಅವರು ಹೇಳಿರುವಂತಹ ವಿಚಾರಗಳೇನಿದೆ ಇವತ್ತಿಗೂ ಪ್ರಸ್ತುತ. ಇವುಗಳನ್ನ ನಾವು ಸಾರ್ವಕಾಲಿಕ ಸತ್ಯಗಳು ಅಂತ ಹೇಳ್ತೀವಿ, ಯಾವ ಕಾಲಕ್ಕೂ ಸಲ್ಲುವಂಥದ್ದು. ಹಾಗೆಯೇ ಇನ್ನು 100 ವರ್ಷಗಳೇ ಕಳೀಲಿ, ಅವರು ಹೇಳಿರುವಂತಹ ವಿಚಾರಗಳು ಆ ಕಾಲಕ್ಕೂ ಅಳವಡಿಸಿಕೊಳ್ಳಬಹುದಾದಂತಹ ವಿಚಾರಗಳೇ ಆಗಿರುತ್ತೆ. ಇನ್ನು ಮಹಿಳೆಯರು, ಸನಾತನ ಭಾರತದಲ್ಲಿ ಮಹಿಳೆಗೆ ಅತ್ಯಂತ ಗೌರವದ ಸ್ಥಾನ ಇತ್ತು. ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ 2ನೇ ದರ್ಜೆಯ ಪ್ರಜೆ ಅಂತ ಪರಿಗಣಿಸಿಯೇ ಇಲ್ಲ. ಆದ್ರೆ ಇತ್ತೀಚೆಗೆ 70ರ ದಶಕದಲ್ಲಿ ಏನಾಯ್ತು, ಪಾಶ್ಚಿಮಾತ್ಯರಿಂದ ಬಂದಂತಹ ಈ ಸ್ತ್ರೀವಾದ ಅನ್ನೋದೇನಿದೆ ಅದನ್ನ ಓದಿಕೊಂಡವರು ನಮ್ಮ ಒಂದು ಶಕ್ತಿ ಏನಿದೆ, ನಮ್ಮ ದೇಶದ ಒಂದು ಪರಿಸ್ಥಿತಿ ಏನಿದೆ, ಇಲ್ಲಿನ ಮಹಿಳೆಯರ ಸ್ಥಿತಿ ಏನಿದೆ ಅನ್ನುವುದನ್ನ ಗಮನಿಸದೆ ಏನೋ ನಾವು ಹೊಸದಾಗಿ ಕಲ್ತಿದ್ದೀವಿ ಅಂತ ಹೇಳಿ ಸಮಾನತೆ ಅದು ಇದು ಅಂತ ಅನ್ಕೊಂಡು ಇಲ್ಲದ ಗೋಜಲುಗಳಿಗೆ ಸಿಕ್ಕಾಕೊಂಡ್ರು ಅಂತ ಹೇಳಿದ್ರು ತಪ್ಪಾಗಲ್ಲ.
ನಮ್ಮಲ್ಲಿ ಯಾವತ್ತೂ ಕೂಡ ಹೆಣ್ಣನ್ನ ಕಡೆಗಣಿಸಿಲ್ಲ. ಇವತ್ತಿಗೂ ನೋಡಿ, ನಿಮ್ಮ ಯಾವ್ದಾದ್ರು ವ್ರತಗಳನ್ನ ಮಾಡುವಾಗ ಅಥವಾ ಯಜ್ಞಯಾಗಾದಿಗಳನ್ನ ಮಾಡುವಾಗ ಪತ್ನಿ ಜೊತೆಯಲ್ಲಿ ಇರಲೇಬೇಕು. ಇಲ್ಲದೇ ಇದ್ರೆ ರಾಮ ಚಿನ್ನದ ಸೀತೆಯನ್ನ ಮಾಡಿಸ್ಕೊಳ್ಳೋ ಅಗತ್ಯ ಇರಲಿಲ್ಲ, ಹೆಣ್ಣು ಬೇಡ ಅಂತ ಹೇಳಿದ್ರೆ. ಹಾಗೆ ಹೆಣ್ಣಿಗೆ ಮರ್ಯಾದೆ ಕೊಟ್ಟಂತಹ ದೇಶ ನಮ್ದು. ಹಿಂದೆ ಬ್ರಹ್ಮವಾದಿನಿಯರು ಅಂತ ಇದ್ರು, ಎರಡು ತರದ ಹೆಣ್ಣು ಮಕ್ಕಳಿದ್ರು. ಒಬ್ಬರು ಬ್ರಹ್ಮವಾದಿನಿಯರು, ಇನ್ನೊಬ್ಬರು ಸತ್ಯೋವಧುಗಳು ಅಂತ. ಸತ್ಯೋವಧು ಅಂದ್ರೆ ಗೃಹಿಣಿ. ಬ್ರಹ್ಮವಾದಿನಿಯರು ಏನ್ ಮಾಡ್ತಾ ಇದ್ರು, ತಮ್ಮ ಇಡೀ ಬದುಕನ್ನ ಬ್ರಹ್ಮಜ್ಞಾನವನ್ನ ಸಂಪಾದಿಸಲಿಕ್ಕೆ ಮುಡುಪಾಗಿರ್ತಾ ಇದ್ರು. ಇವರು ಸನ್ಯಾಸಿನಿಯರಲ್ಲ, ಸಂಸಾರಸ್ಥರೇ. ಆದ್ರೂ ಕೂಡ ಅವರಿಗೆ ಲೌಕಿಕ ವಿಚಾರಗಳಿಗಿಂತ ಹೆಚ್ಚಾಗಿ ಅಧ್ಯಾತ್ಮದ ವಿಚಾರ ಮತ್ತು ಅದರ ಅಧ್ಯಯನ ದೊಡ್ಡದಾಗಿತ್ತು. ಆ ಸಂದರ್ಭದಲ್ಲಿ ಕೋ ಎಜುಕೇಶನ್ ಇತ್ತು ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ. ಇವತ್ತು ಹೆಣ್ಣು ಮಕ್ಕಳ ಜೊತೆಯಲ್ಲಿ ಗಂಡು ಮಕ್ಕಳು ಕೂಡ ಕೂತು ಕಲಿತಾ ಇದ್ದಂತಹ ಉದಾಹರಣೆಗಳು ನಮ್ಮ ವೇದಗಳ ಕಾಲದಲ್ಲಿ ಇತ್ತು. ಇನ್ನ ಹೆಣ್ಣು ಮಕ್ಕಳು ಯಾರು ಸತ್ಯೋವಧುಗಳಾಗುತ್ತಾ ಇದ್ರು, ಅವರು ಅಷ್ಟ ಪುತ್ರರನ್ನ ಪಡೆಯುವಂತಹ ಒಂದು ಜವಾಬ್ದಾರಿ ಅವ್ರದ್ದಾಗಿರ್ತಿತ್ತು. ಅದಕ್ಕೆ ನೋಡಿ, ಯಾರಾದ್ರೂ ಮದುವೆ ಆಗೋ ನಮಸ್ಕಾರ ಮಾಡಿದ ತಕ್ಷಣ ಅಷ್ಟಪುತ್ರವತಿ ಭವ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. 8 ಜನ ಪುತ್ರರು ಮಿನಿಮಮ್. ಆಗಿನ ತುಂಬಾ ಮಕ್ಕಳೆಲ್ಲ ಇರ್ತಿದ್ರಲ್ಲ, ಆ ಮಕ್ಕಳನ್ನ ಹೆತ್ತು ಅವರನ್ನ ಒಂದು ಒಳ್ಳೆಯ ದಾರಿಯಲ್ಲಿ ನಡೆಸುವಂತಹ ಗುರುತರವಾದ ಜವಾಬ್ದಾರಿ ಇದ್ದದ್ದು ಹೆಣ್ಣಿನ ಮೇಲೆ. ಆಗ ಹೆಣ್ಣು ಅದು 8 ಮಕ್ಕಳನ್ನು ಯಾಕೆ ಪಡಿಬೇಕಿತ್ತು? 8 ಯಾಕೆ ಅಂದ್ರೆ, 8 ಮಕ್ಕಳಲ್ಲಿ ಯಾರಾದರೂ ಒಬ್ಬನಾದರೂ ಗಯಾಕ್ಕೆ ಹೋಗಿ ಶ್ರಾದ್ದವನ್ನ ಮಾಡ್ತಾನೆ ಅಂತ. ಗಯಾ ಶ್ರಾದ್ದ ನಮ್ಮೆಲ್ಲರೂ ಚೆನ್ನಾಗಿ ಗೊತ್ತಿದೆ. ಈಗಾಗಲೇ ಪಿತೃಪಕ್ಷ ಕೂಡ ಕಳೆದ 2 ದಿನ ಆಗಿದೆ ಅಷ್ಟೇ. ಆ ಪಿತೃಗಳ ಸ್ಮರಣೆ ಮಾಡೋದು, ಥ್ಯಾಂಕ್ಸ್ ಗಿವಿಂಗ್ ಅಷ್ಟೇನೆ. ಅವರು ಮಾಡಿದಂತಹ ಉಪಕಾರ, ದೇಹ ಕೊಟ್ಟು, ಊಟ ಬಟ್ಟೆ ಕೊಟ್ಟು, ಸಮಾಜದಲ್ಲಿ ಒಂದು ಸ್ಥಾನ ಕೊಟ್ಟು ನಮ್ಮನ್ನ ಈ ಮಟ್ಟಕ್ಕೆ ತಂದಿರುವುದಕ್ಕೆ ತಂದೆ ತಾಯಿಗಳಿಗೆ ಕೊಡುವಂತಹ ಒಂದು ಕೃತಜ್ಞತೆ ಅಲ್ವಾ? ಕೃತಜ್ಞರಾಗಬಾರದು ಯಾವತ್ತೂ. ಆ ಉದ್ದೇಶಕ್ಕಾಗಿ ಆ ರೀತಿ ಆಗ್ತಾ ಇತ್ತು. ಕಾಗಿ, ವಾಚಕನವಿ, ಅಪಲ, ವಿಶ್ವಾವರ, ಘೋಷ ಮೊದಲಾದ, ಮತ್ತೆ ಲೋಪಾಮುದ್ರ, ಘೋಷ, ಅಪಲ ಅನ್ನುವಂತಹ ಅನೇಕ ಮಂದಿ ಬ್ರಹ್ಮವಾದಿನಿಯರು, ಸುಮಾರು 30ಕ್ಕೂ ಹೆಚ್ಚು ಬ್ರಹ್ಮವಾದಿನಿಯರು ನಮಗೆ ಋಗ್ವೇದದಲ್ಲಿ ಸಿಗ್ತಾರೆ. ಇನ್ನು ಯಜುರ್ವೇದ ಮತ್ತೆ ಮುಂತಾದ ವೇದಗಳಲ್ಲಿ ನಾವು ನೋಡಿದ್ರೆ ಅನೇಕ ಈ ರೀತಿಯ ಮಹಿಳೆಯರನ್ನ ನಾವು ನೋಡಬಹುದು. ಮೈತ್ರೇಯಿ ಅಶ್ವಿನಿ ದೇವತೆಗಳನ್ನ ಕುರಿತಾದ ಮಂತ್ರಕ್ಕೆ ದ್ರಷ್ಟಾರಳು, ಅಗ್ನಿಯನ್ನ ಕುರಿತ ಮಂತ್ರಕ್ಕೆ ಲೋಪಾಮುದ್ರ ದ್ರಷ್ಟಾರಳು. ದ್ರಷ್ಟಾರರು ಅಂದ್ರೆ ಆ ಮಂತ್ರವನ್ನ ಕಂಡುಕೊಂಡವರು ಅಂತ. ಅವರು ರಚನೆ ಮಾಡಿದ್ದಲ್ಲ, ವೇದಗಳು ಯಾರು ರಚನೆ ಮಾಡಿದ್ದಲ್ಲ, ಅದು ಅಪೌರುಷೇಯ. ಆದರೆ ಅದನ್ನ ಕಂಡುಕೊಂಡಂಥವರು ಈ ಮಹಿಳೆಯರಾಗಿದ್ರು. ಹಾಗೇನೆ ಲೋಪಾಮುದ್ರ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಅಗಸ್ತ್ಯರ ಪತ್ನಿ. ಹಾಗೆ ಮುಂದೆ ಕಾವೇರಿ ನದಿಯಾಗಿ ಹರಿದಂತಹ ಪುಣ್ಯ ತಾಯಿಯವರು. ಮತ್ತೆ ನಮ್ಮ ದೇಶದಲ್ಲಿ ಈ ವೇದಗಳ ಕಾಲದಲ್ಲಿ ಇದ್ದಂತಹ ಮಹಿಳೆಯರೇ ಆಗಷ್ಟೇ ಪ್ರಯಾರಾಗಿರಲಿಲ್ಲ. ಸೀತೆಯಂತೂ ಬಿಡಿ, ಪಂಚಕನ್ಯಾ ಸ್ಮರೆ ನಿತ್ಯ ಮಹಾಪಾತಕ ನಾಶನಂ ಅಂತ ಹೇಳಿ 5 ಜನ ಕನ್ನಿಕೆಯರನ್ನ ನಾವು ಪ್ರತಿನಿತ್ಯ ನೆನೆಸ್ಕೋತೀವಿ. ಪಂಚಮಹಾಪತಿವ್ರತಿಯರು ಅಂತ ಹೇಳ್ತಾರೆ. ದೇವರನ್ನ ನೆನೆಸಿಕೊಳ್ಳಬೇಕಾದಂತಹ ಸಂದರ್ಭದಲ್ಲಿ ಈ ಪಂಚ ಮಹಿಳೆಯರನ್ನ ನೆನೆಸ್ಕೊತಾರೆ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಅಂತ ಸ್ಥಾನ ಇತ್ತು ನಮ್ಮ ದೇಶದಲ್ಲಿ ಅಂತ ನಮ್ಗೆ ಗೊತ್ತಾಗುತ್ತೆ. ಇನ್ನು ರಾಮಾಯಣ ಮಹಾಭಾರತಗಳಂತೂ ನಮ್ಮ ದೇಶದ ಜನರ ಜೀವನಾಡಿ ಅಂತಾನೆ ನಾವು ಹೇಳ್ಬೋದು. ಅದು ಒಂದು ಜೀವನ ಕ್ರಮ, ಯಾವ ರೀತಿ ಬದುಕಬೇಕು ಮನುಷ್ಯ ಅಂತ ಹೇಳುವಂತಹ ಒಂದು ಗ್ರಂಥಗಳು. ರಾಮಾಯಣ ನಾವು ಹೇಗೆ ಬದುಕಬೇಕು ಅಂತ ಹೇಳ್ಕೊಡುತ್ತೆ. ಇದು ಒಂದು ಆದರ್ಶಗಳ ಗ್ರಂಥ. ಆದ್ರೆ ಮಹಾಭಾರತ ಜೀವನದಲ್ಲಿ ನಾವು ಏನನ್ನ ಮಾಡಬಾರ್ದು ಅಂತ ಕಲಿಸ್ಕೊಡುತ್ತೆ. ಇವತ್ತಿಗೂ ಕೂಡ ಅದರಲ್ಲಿರುವಂತಹ ಪಾತ್ರಗಳನ್ನು ನಾವು ನೋಡಬಹುದು. ಧರ್ಮರಾಯನಂಥವರು ಇವತ್ತು ಇದ್ದಾರೆ. ಎಷ್ಟೇ ಪರಾಕ್ರಮಿಗಳಾಗಿದ್ದರೂ ಅವರಿಗೆ ಸಲ್ಲಬೇಕಾದ್ದು ಸಲ್ಲದೇ ಇರುವಂತಹ ಸಮರ್ಥರು ಕೂಡ ಈಗ ಇದ್ದಾರೆ. ಶಕುನಿ ಅಂತವರಂತೂ ಬಿಡಿ ಎಲ್ಲೆಲ್ಲೂ ಇದ್ದಾರೆ. ಮುಂದೆ ಚೆನ್ನಾಗಿ ಹೇಳ್ತಾ, ಹಾಡ್ತಾ, ಹೊಗಳ್ತಾ ಬೆನ್ನಲ್ಲಿ ಚೂರಿ ಹಾಕುವಂತಹ ಕೆಲಸವನ್ನ ಎಷ್ಟು ಜನ ಇವತ್ತು ಮಾಡ್ತಾ ಇಲ್ಲ. ಹಾಗೆ ಆ ಮಹಾಕಾವ್ಯಗಳಲ್ಲಿನ ಪಾತ್ರಗಳು ಇವತ್ತಿಗೂ ಜೀವಂತವಾಗಿವೆ. ಅದೇ ಮಹಾಭಾರತದಲ್ಲಿ ಬರುವಂತಹ ಒಂದು ಮಹಾನ್ ತಾಯಿಯ ಪಾತ್ರ ಕುಂತಿ. ಕುಂತಿ ಕೃಷ್ಣನಿಗೆ ಹೇಳ್ತಾಳೆ, ಮಕ್ಕಳಿಗೆ ಏನು ಸಂದೇಶ ಕಳಿಸ್ತೀಯಾ ಅಂತ ಹೇಳಿದಾಗ ಕುಂತಿ ತುಂಬಾ ಚೆನ್ನಾಗಿ ಹೇಳ್ತಾಳೆ, ಏನ್ ಹೇಳ್ಬೇಕು ನನ್ನ ಮಕ್ಕಳಿಗೆ ಅಂತ. ಅವಳು ವಿದುಲೆಯ ಕಥೆಯನ್ನು ಹೇಳ್ತಾಳೆ. ವಿದುಲೆ ಅನ್ನುವಂತಹ ಒಬ್ಬ ಕ್ಷಾತ್ರಿಯ
ತೇಜಸ್ಸುಳ್ಳಂತಹ ಒಬ್ಬ ಮಹಿಳೆ ಇದ್ಲು, ಅಂದ್ರೆ ಒಬ್ಬ ರಾಣಿ. ಅವಳ ಮಗ ಎಲ್ಲವನ್ನ ಸೋತು ಬಂದು ಹೋತು ಮಲಗಿರ್ತಾನೆ ಅಂತಃಪುರದಲ್ಲಿ. ಹೋಗಿ ಯಾವ ರೀತಿ ಅವನನ್ನ ನಿಂದಿಸ್ತಾಳೆ ಅಂತ ಹೇಳಿದ್ರೆ ಎಂಥವನಿಗೂ ಕೂಡ ಸಿಟ್ಟೆತ್ತೇಳಬೇಕು ಆ ತರ ನಿಂದಿಸ್ತಾಳೆ. ಎದ್ದು ಹೋಗು ನೀನು, ಸತ್ರೆ ಏನಾಯ್ತು, ಕ್ಷತ್ರಿಯ ನೀನು, ಹೋಗಿ ಹೋರಾಡಬೇಕು, ಅದು ಬಿಟ್ಟು ಹೀಗೆ ಬಂದು ಹಿಡಿ ತರ ಬಂದ್ಕೊಂಡಿದ್ಯಲ್ಲ, ಸರಿ ನಾನು ನಿನಗೆ ಅಂತ ಬೈತಾಳೆ. ಅಮ್ಮ, ಒಂದು ವೇಳೆ ನಾನು ಹೋಗಿ ಯುದ್ಧದಲ್ಲಿ ಸತ್ತು ಹೋದ್ರೆ ಹೋಗು, ಪರವಾಗಿಲ್ಲ, ನೀನೇನ್ ತಾಯಿನ ಮಗನಿಗೆ ಸಾಯಿ ಅಂತೀಯಲ್ಲ ಅಂತಂದ್ರೆ, ನೀನು ಹೀಗೆ ಹೇಡಿಯಾಗಿ ಇಲ್ಲಿ ಮಲ್ಕೊಳ್ಳೋ ಅಂತ ಮಗನಿಗೆ ತಾಯಿ ಅಂತ ಅನಿಸ್ಕೊಳ್ಳೋಕ್ಕಿಂತ ಯುದ್ಧದಲ್ಲಿ ವೀರ ಮರಣವನ್ನ ಅಪ್ಪುವಂತಹ ಮಗನ ವೀರ ಮಾತೆ ಅಂತ ಅನಿಸ್ಕೊಳ್ಳೋದೇ ಶ್ರೇಷ್ಠ ಅಂತ ಹೇಳ್ತಾಳೆ. ಅಲ್ಲಿ ಅವಳಿಗೆ ತನ್ನ ಮಗು ಹೆಚ್ಚು ಅಂತ ಅನ್ನಿಸ್ಲಿಲ್ಲ, ಕ್ಷಾತ್ರ ತೇಜ ದೊಡ್ಡದು ಅಂತ ಅನ್ನಿಸ್ತು, ಕರ್ತವ್ಯವೇ ದೊಡ್ಡದು ಅಂತ ಅನ್ನಿಸ್ತು. ಹಾಗೆ ಅವಳು ಮಗನಿಗೆ ಅಡ್ವೈಸ್ ಮಾಡ್ತಾಳೆ, ಸುತ್ತಮುತ್ತಲ ರಾಜರುಗಳ ಸ್ನೇಹವನ್ನ ಸಂಪಾದಿಸು, ಆಮೇಲೆ ನಿನ್ನ ಶತ್ರುವನ್ನ ನಿಗ್ರಹಿಸು ಅಂತ. ಹಾಗೆ ಅವನು ಎಲ್ಲರ ಒಂದು ಸಹಕಾರವನ್ನ ತಗೊಂಡು ತನ್ನ ಶತ್ರುವಿನ ಮೇಲೆ ಯುದ್ಧ ಮಾಡಿ ರಾಜ್ಯವನ್ನು ಸಂಪಾದನೆ ಮಾಡ್ತಾನೆ. ಇದು ತಾಯಿ ಅಂತ ಹೇಳಿದ್ರೆ. ಈಗ ಇದು ಒಂದು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಸ್ತ್ರೀವಾದಿಗಳು ಅಂತ ನಾನು ಹೇಳಿದ್ನಲ್ಲ, ಅವರಿಗೆ ನಮ್ಮ ಮನುವನ್ನ ಕಂಡ್ರೆ ಅದು ಕೆಟ್ಟ ಕೋಪ ಅಂತ ಹೇಳಿದ್ರೆ, ಬಹುಶಃ ಪಾಪ ಮನು ಇವತ್ತಿಲ್ಲ, ಇದ್ದಿದ್ರೆ ಅವರಿಗೆ ಏನಾಗ್ತಿತ್ತು ಗೊತ್ತಿಲ್ಲ. ಅವನನ್ನ ಬಹಳ ಬೈತಾರೆ. ಯಾಕೆಂದ್ರೆ ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ ಹೇಳ್ಬಿಟ್ನಲ್ಲ, ಸ್ತ್ರೀಯರಿಗೆ ಸ್ವತಂತ್ರ ಕೊಡಬೇಡಿ ಅಂತ ಹೇಳ್ಬಿಟ್ನಲ್ಲ ಅಂತ. ಸ್ವತಂತ್ರ ಅಂದ್ರೆ ಏನು ಅಂತ ಮೊದಲು ಸ್ತ್ರೀಯರು ಅರ್ಥ ಮಾಡ್ಕೋಬೇಕು. ನಮಗೆ ಯಾವ ರೀತಿಯ ಸ್ವತಂತ್ರಕ್ಕೂ ಏನು ಭಂಗ ಇಲ್ಲ, ಆದ್ರೆ ಪಾಶ್ಚಿಮಾತ್ಯರಿಂದ ಬಂದಂತಹ ಅನೇಕ ವಿಚಾರಗಳು ತಲೆ ಕೆಡಿಸಿದೆ ಅಷ್ಟೇ. ಮನು ಹೇಳಿರೋದು, ಚಿಕ್ಕವಳಾಗಿರುವಾಗ ತಂದೆಯ ರಕ್ಷಣೆಯಲ್ಲಿ ಪಿತಾ ರಕ್ಷತಿ ಕೌಮಾರೆ ಅಂತ ಹೇಳ್ತಾನೆ, ಭಕ್ತ ರಕ್ಷತಿ ಯೌವನೆ, ಯೌವನದಲ್ಲಿ ಗಂಡ ರಕ್ಷಿಸಬೇಕು, ಮತ್ತೆ ಪುತ್ರ ಅವಳನ್ನ ವೃದ್ಧಾಪ್ಯದಲ್ಲಿ ರಕ್ಷಣೆ ಮಾಡಬೇಕು. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅನ್ನುವುದು ಪೂರ್ಣ ಶ್ಲೋಕ, ಅದನ್ನ ಕೇಳಿಸ್ಕೊಡಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ, ನಮಗ್ ಬೇಕಾದ ಮಾತ್ರ ತಗೋತೀವಲ್ವ ನಾವು, ನಮಗೆ ಯಾವ್ದು ಅನುಕೂಲ ಅದು ಮಾತ್ರ ನಾವು ತಗೊಳ್ತೀವಿ. ಹಾಗೆ ಮಾಡಿ ಏನಾಯ್ತು, ಮನುವನ್ನ ಟೀಕಿಸುವಂತಹ ಒಂದು ಪರಿಪಾಠ ಈಗ ಬಂದ್ಬಿಟ್ಟಿದೆ. ಅಲ್ಲಿ ಅವನು ರಕ್ಷತಿ ಅಂತ ಹೇಳಿದ್ರೆ ಹೊರತು ಅಧೀನ ಅಂತ ಹೇಳಿಲ್ಲ. ಇದನ್ನ ನಾವು ಗಮನಿಸಬೇಕಾಗತ್ತೆ. ಕಾಲಾನಂತರದಲ್ಲಿ ಏನಾಯ್ತು, ನಮ್ಮ ಸನಾತನ ಭಾರತದ ಇಂತಹ ಒಂದು ಭವ್ಯ ಸಂಸ್ಕೃತಿಯ ಮೇಲೆ, ಈ ದೇಶದ ಮೇಲೆ ಮತಾಂತರದ ಒಂದು ಪಿಡುಗು ಜಾಸ್ತಿ ಆಯ್ತು ಇಲ್ಲಿ. ಯಾಕೆಂದ್ರೆ ಪ್ರತೀರ ತಾಳಿಯಿಂದ ಅವರು ಬಂದವರೆಲ್ಲ ಏನು ಮಾಡಿದ್ರು, ಮತಾಂತರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದೆ ಹೋಯ್ತು. ಈ ಹೆಣ್ಣು ಮಕ್ಕಳನ್ನ ತುಂಬಾ ಕೆಟ್ಟದಾಗಿ ಬಳಸಿಕೊಳ್ಳುವಂತಹ ಕಾರ್ಯಗಳೆಲ್ಲ ಅದಕ್ಕೆ ನಡೀತಾ ಇರೋದ್ರಿಂದ ಮಹಿಳೆಯರಿಗೆ ಗೃಹಬಂಧನ ಪ್ರಾಪ್ತಿಯಾಯಿತು. ಎಲ್ಲರನ್ನ ಮನೆಯ ಒಳಗಡೆ ಇಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಏನಾಯ್ತು, ಅಷ್ಟವರ್ಷೇ ಭವೇತ್ ಕನ್ಯಾ ಲಗ್ನಂ ಅಂತ ಹೇಳಿ 8 ವರ್ಷಕ್ಕೆ ಮದುವೆಯನ್ನ ಮಾಡ್ಬಿಡ್ತಾರೆ. ಮದುವೆ ಮಾಡಿ ಅವಳು ಋತುಮತಿಯಾದ ತಕ್ಷಣವೇ ಅವಳನ್ನ ಗಂಡನ ಮನೆಗೆ ಕಳಿಸಲಾಗ್ತಾ ಇತ್ತು. ಎಷ್ಟೋ ಸಲ ತಾಯಿ ಮಗಳು ಅಥವಾ ಅತ್ತೆ ಸೊಸೆ ಒಟ್ಟಿಗೆ ಬಾಳಂತನ ಮಾಡಿಕೊಂಡಂತಹ ಉದಾಹರಣೆಗಳು ಕೂಡ ನಮ್ಮ ದೇಶದಲ್ಲಿ ಸಾಕಷ್ಟಿದೆ. ಇಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಅವರನ್ನ ಯಾವಾಗ ಒಳಗಡೆ ಇತ್ತು, ಅವರೆಲ್ಲರೂ ಶಿಕ್ಷಣವಿಲ್ಲದವರು, ಅನಕ್ಷರಸ್ಥರು ಅಂತೆಲ್ಲ ನಾವು ಕರಿತೀವಿ. ಅವರು ಸುಶಿಕ್ಷಿತರು ಹೌದಾ ಅಲ್ವಾ ಅನ್ನೋದು ಪ್ರಶ್ನೆ. ಸುಶಿಕ್ಷಿತರು ಅಂತ ಅನ್ಸತ್ತಾ? ಖಂಡಿತವಾಗಿಯೂ ಅವರು ಸುಶಿಕ್ಷಿತರಾಗಿಯೇ ಇದ್ರು. ಶಿಕ್ಷಣ ಅಂದ್ರೆ ಬರೀ ಫಾರ್ಮಲ್ ಡಿಗ್ರೀಸ್ ಅಲ್ಲ, 10th ಸ್ಟ್ಯಾಂಡರ್ಡ್, PUC ಇದಷ್ಟೇ ಶಿಕ್ಷಣ ಅಲ್ಲ. ಜೀವನಕ್ಕೆ ಅವಶ್ಯಕವಾದ ಎಲ್ಲ ಶಿಕ್ಷಣವೂ ಅವರಿಗೆ ಮನೆಯಲ್ಲಿ ಕೊಡ್ತಾ ಇದ್ರು. 8 ವರ್ಷಕ್ಕೆ ಮದುವೆ ಮಾಡಿ 12-13 ವರ್ಷದವರೆಗೆ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಂತೆ ಜೀವನದ ಶಿಕ್ಷಣದ ಬಗ್ಗೆ. ಈಗ ಅಡಿಗೆ ಮಾಡೋದು ಅಂದ್ರೂ ಅಷ್ಟು ಸುಲಭದ ಕೆಲಸ ಅಲ್ಲ, ಅದಕ್ಕೂ ಕೂಡ ಒಂದಷ್ಟು ಟೆಕ್ನಿಕ್ಸ್ ಗೊತ್ತಿರಬೇಕಾಗುತ್ತೆ, ಇಲ್ಲ ಅಂದ್ರೆ ಅದು ಕೂಡ ಕಷ್ಟವೇ. ಹೀಗೆ ಜೀವನಕ್ಕೆ ಅವಶ್ಯಕವಾದಂತಹ ಪ್ರತಿಯೊಂದು ವಿಚಾರವನ್ನು ಅವಳಿಗೆ ಹೇಳ್ಕೊಡ್ತಾ ಇದ್ರು. KS ನರಸಿಂಹಸ್ವಾಮಿ ಅವರ ಹೆಸರನ್ನ ನಾವೆಲ್ಲರೂ ಕೇಳಿದ್ವಿ. ಒಮ್ಮೆ ಅವರ ಹೆಂಡತಿ ಹಾಲಿನ ಮನೆಗೆ ದುಡ್ಡು ಕೊಡ್ಬೇಕಾಗುತ್ತೆ. ದುಡ್ಡು ಕೊಡ್ಬೇಕಾಗಿದ್ದಾಗ ಆಕೆ ಬರ್ತಾರೆ, ಶಾರದೆ ಬರ್ತಾರೆ ಒಳಗಿಂದ ದುಡ್ಡು ಕೊಡ್ಲಿಕ್ಕೆ. ನೀನ್ ಹೋಗು, ನಾನು ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ ನರಸಿಂಹಸ್ವಾಮಿಯವರು. ಎಷ್ಟು ತಲೆ ಕೆಡಿಸ್ಕೊತಾರೆ. ಅವ್ನು ಹೇಳ್ತಾನೆ, ಒಂದಿನ ನೀವು ಹಾಗೆ ಎಕ್ಸ್ಟ್ರಾ ತಗೊಂಡ್ರಿ,
ನಂತರ ಇವರ ಪತ್ನಿ ಏನ್ ಮಾಡ್ತಾರೆ, ಅವನಿಗೆ ಒಂದಷ್ಟು ಹಣವನ್ನ ಅವರು ಇಟ್ಕೊಂಡು ಗೊತ್ತಿರ್ತಾರಲ್ಲ ಅದೆಲ್ಲ ತೆಗೆದು ಕೊಟ್ಬಿಟ್ಟ ತಕ್ಷಣ ಅಮೋರೆ ಸರಿಯಾಗಿದೆ ಅಂತ ಅವ್ನು ಖುಷಿಯಾಗಿ ಹೋಗ್ತಾನೆ. ನೋಡಿ, ಮಹಿಳೆಗೆ ಬುದ್ಧಿ ಇರ್ಲಿಲ್ಲ, ಅವಳು ದಡ್ಡಿ ಆಗಿದ್ಲು, ಅವಳು ಶಿಕ್ಷಣ ಇರ್ಲಿಲ್ಲ ಅಂದ್ರೆ ಮೇಷ್ಟ್ರಾಗಿದ್ದಂಥವರು ಬಗೆಹರಿಸಕ್ ಅವ್ರು ಆಗ್ತಿರ್ಲಿಲ್ಲ ಅಂತಲ್ಲ, ಆದ್ರೆ ವಿಚಾರಕ್ಕೆ ಹೇಳಲು ಅವರೇ ಹೇಳಿಕೊಂಡಿದ್ದಾರೆ ಒಂದು ಕಡೆ ಇದನ್ನ. ಅಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳು ತಲೆಯಲ್ಲೇ ಎಲ್ಲ ಲೆಕ್ಕವನ್ನ ಇಟ್ಕೊತಾ ಇದ್ರು. ಅಷ್ಟೇ ಯಾಕೆ, ದ್ರೌಪದಿಗೆ ಯುಧಿಷ್ಠಿರನ ಸಾಮ್ರಾಜ್ಯದ ಆಯ ವ್ಯಯ ಎಲ್ಲವೂ ಚೆನ್ನಾಗಿ ಗೊತ್ತಿತ್ತು. ಒಂದೊಂದು ಪೈಸದ ಲೆಕ್ಕವೂ ಅವಳಿಗೆ ಗೊತ್ತಿತ್ತು. ಇಂತಹ ವಿಚಾರಗಳನ್ನ ನಾವು ಮಕ್ಕಳಿಗೆ ಹೇಳೋದೇ ಇಲ್ಲ. ನಮ್ಮ ಏನು ತಂದೆ ತಾಯಿಗಳಿಗೆ ಮೊದಲು ಗೊತ್ತಿರತ್ತೋ ಇಲ್ವೋ ಈಗಿನ ಕಾಲದಲ್ಲಿ ಅಂತ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಎಲ್ಲ ಕಾನ್ವೆಂಟ್ ಎಜುಕೇಟೆಡ್ ಆಗಿರೋದ್ರಿಂದ ಇಂಗ್ಲಿಷ್ ನಲ್ಲಿ ಸರಾಗವಾಗಿ ಮಾತಾಡ್ತಿರ್ತಾರೆ ಮಕ್ಕಳು ಅಂದ್ರೆ ಆಗುವಷ್ಟು ಸಂತೋಷ. ರಾಮಾಯಣ ಮಹಾಭಾರತದ ಕಥೆಗಳನ್ನ ನಮಗೆ ಮಕ್ಕಳೇ ಒಂದು ಹೇಳಿದಾಗ ಖಂಡಿತ ಆಗಲ್ಲ ಈಗಿನ ಕಾಲದಲ್ಲಿ. ಹಾಗಾಗಿ ಎಲ್ಲೋ ಒಂದು ಕಡೆ ರಾಂಗ್ ಪ್ಯಾರೆಂಟಿಂಗ್ ಕೂಡ ಇದಕ್ಕೆ ಕಾರಣ ಅಂತ ನನಗೆ ಅನ್ಸುತ್ತೆ ಇವತ್ತಿನ ಪರಿಸ್ಥಿತಿಗಳಿಗೆ. ಅವಳು ಎಷ್ಟೋ ಬಾರಿ ದ್ರೌಪದಿ ಯುಧಿಷ್ಠಿರನಿಗೆ ಸಲಹೆಗಳನ್ನ ಕೊಡ್ತಾ ಇದ್ಲು ರಾಜ್ಯಭಾರ ಮಾಡುವುದಕ್ಕೆ. ಇದು ಅವಳ ಶಕ್ತಿಯಾಗಿತ್ತು. ಗೃಹಬಂಧನದಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳು ಹೊಸ್ತಿಲಿನ ಒಳಗಿನಿಂದಲೇ ಹೊರಗಿನ ಪ್ರಪಂಚವನ್ನ ಗಮನಿಸಿ ತಮ್ಮ ಒಂದು ಮನಸ್ಸಿನ ದುಃಖವಿರಲಿ ಸಂತೋಷವಿರಲಿ ಏನೇ ಇರಲಿ ಅದನ್ನ ಸಾಹಿತ್ಯದ ಮೂಲಕ ಅಭಿವ್ಯಕ್ತಿಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನು ಮೊದಲ ಒಂದು ಮಹಿಳಾ ಹರಿದಾಸರು ಅಂತ ಹೇಳಿದ್ರೆ ಗಲಗಲಿಯ ಹೌವನವರು ಅಂತ ನಾವು ಹೇಳ್ತೀವಿ. ಅವರ ಹೆಸರು 2015ರವರೆಗೂ ತುಂಬಾ ಜನಕ್ಕೆ ಗೊತ್ತೇ ಇರಲಿಲ್ಲ. ಅವರ ವಂಶಸ್ಥರು ಒಬ್ರು ಅವರ ಬಗ್ಗೆ ಒಂದು ಬುಕ್ಕನ್ನ ಬರೆದಿರೋದ್ರಿಂದ ಅವರು ಒಬ್ಬರು ಗೊತ್ತಿದೆ ಬಿಟ್ರೆ, ಹನುಮಂತ ತಾಲೂಕಾವ್ಕರ್ ಅಂತ ಅವರೊಬ್ಬರಿಗೆ ಗೊತ್ತಿತ್ತು ಬಿಟ್ರೆ ಬೇರೆ ಯಾರಿಗೂ ಅವ್ವನವರ ವಿಚಾರ ಗೊತ್ತೇ ಇರಲಿಲ್ಲ. ವಿಜಯದಾಸರು ಕೂಡ ಹೇಳ್ತಾರೆ, ಸಂತರನ್ನು ಸ್ಮರಿಸಿ ಜನರು ಅನ್ನುವಂತಹ ಒಂದು ಕೀರ್ತನೆಯಲ್ಲಿ ದಾಸ ದಾಸಿಯರ ಪದ ಸ್ಮರಿಸಿರೋ ಆವಾಗ ಅಂತ ಹೇಳ್ತಾರೆ. ದಾಸ ದಾಸಿಯರು ಅಂತ ಅವ್ರು ಹೇಳ್ಬೇಕಾದ್ರೆ ಹಲವಾರು ಹರಿದಾಸ ಮಹಿಳೆಯರು ಇದ್ದರೆ ಸಾಕು, ಆದ್ರೆ ಅವ್ರು ಯಾರೂ ಕೂಡ ನಮಗೆ ಗೊತ್ತಿಲ್ಲ. ಮಧ್ವಾಚಾರ್ಯರ ಸೋದರಿ ಕಲ್ಯಾಣಿ ದೇವಿ, ಪುರಂದರದಾಸರ ಪತ್ನಿ, ರಾಘವೇಂದ್ರ ಸ್ವಾಮಿಗಳವರ ತಾಯಿ, ಇವರೆಲ್ಲರೂ ಕೃತಿ ರಚನೆ ಮಾಡಿದ್ದಾರೆ ಅನ್ನುವಂತಹ ಮಾತು ಕೂಡ ಇದೆ. ಆದ್ರೆ ಅದು ಯಾವುದೂ ಕೂಡ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಇತ್ತೀಚೆಗೆ ಬಂದಿರುವಂತಹ ಒಂದು ಮಾಹಿತಿ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ತಾಯಿ ಗರುಡ ವಾಹನ ವಿಠಲ ಅನ್ನುವಂತಹ ಅಂಕಿತದಲ್ಲಿ ಬರೆದಿದ್ದಾರಲ್ಲ, ಅದು ಕುಂಭಕೋಣಂನಲ್ಲಿ ಇದೆ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿದೆ. ಅದರ ಬಗ್ಗೆ ಹೆಚ್ಚು ಸಂಶೋಧನೆ ಆಗ್ಬೇಕಾಗಿದೆ. ಗಲಗಲಿ ಅವ್ವನವರ ವಿಚಾರ ಯಾಕೋ ತಿಳಿದಿರಲಿಲ್ಲ. ಹಾಗೇನೆ ಹರಪನಹಳ್ಳಿ ಭೀಮವ್ವ, ಆಕೆ ಹೆಸರು ಯಾರಿಗೂ ಗೊತ್ತಿಲ್ಲ. ಅವ್ರ ಹಾಡು ಎಲ್ಲರಿಗೂ ಗೊತ್ತು. 5 ಶುಕ್ರವಾರದ ಹಾಡು ಗೊತ್ತು ನಮ್ಗೆ, ಶನಿವಾರದ ಹಾಡು ಗೊತ್ತು, ಮಂಗಳಗೌರಿ ಹಾಡು ಗೊತ್ತು, ಅದನ್ನ ಹೇಳಿಕೊಂಡೇ ಪೂಜೆ ಮಾಡ್ತಾರೆ, ಎಲ್ಲವೂ ಸರಿ. ಆದ್ರೆ ಇದನ್ನ ಬರೆದವರು ಭೀಮವ್ವ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ ಭೀಮವ್ವ ನಿರಕ್ಷರ ಕುಂಕ್ಷಿ, ಒಂದಕ್ಷರವೂ ತಿಳಿಯದಂತಹ ಮಹಿಳೆ. ಆದರೆ ಸ್ತುತಿಮಣಿ ಮಾಲಿಕೆಯಲ್ಲಿ ತ್ರಿಪದಿಯನ್ನ ಆಕೆ ಬಳಸಿರುವ ರೀತಿಯನ್ನ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ನಿಜವಾಗ್ಲೂ ಇವ್ರಿಗೆ ಓದಕ್ ಬರ್ತಿರ್ಲಿಲ್ವಾ ಅಂತ ಅನ್ಸುತ್ತೆ. ಇವತ್ತು ಕಾಲೇಜುಗಳಲ್ಲಿ ನಾವೇನು ಛಂದಸ್ಸನ್ನ ಕಲಿತೀವಿ, ಆ ಛಂದಸ್ಸುಗಳನ್ನ ತುಂಬಾ ಸಮರ್ಥವಾಗಿ ನಮ್ಮ ಮಹಿಳಾ ಹರಿದಾಸರು ಬಳಸಿಕೊಂಡಿದ್ದಾರೆ. ಅಶ್ವಧಾಟಿಯಂತಹ ಗಹನವಾದ ಛಂದಸ್ಸನ್ನು ಕೂಡ ಅವರು ಬಳಸುತ್ತಾರೆ. ಮತ್ತೆ ಈಗ ಸಾಹಿತ್ಯ ಚರಿತ್ರೆ ಏನಾದ್ರು ನೋಡಿದ್ರೆ ಕವಿಯತ್ರಿಯರು ತುಂಬಾ ಕಡಿಮೆ. ಸುಮಾರು 1148 ಕವಿಗಳು ನಮ್ಗೆ ಕವಿತೆ ಸಿಗ್ತಾರೆ. 3 ವಾಲ್ಯೂಮ್ ಇದೆ, ಅದ್ರಲ್ಲಿ ಸಿಗ್ತಾರೆ. ಆದ್ರೆ ಕವಿಯತ್ರಿಯರು 40 ಜನ ಸಿಗಲ್ಲ. ಕವಿಯತ್ರಿಯರಿಲ್ಲ ಅಂತಲ್ಲ, ಇದ್ದಾರೆ. ಆದ್ರೆ ಅವರು ಬೇರೆಯವರ ಹೆಸರಲ್ಲಿ ಬರೆದ್ಬಿಟ್ಟಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವರ ಕೃತಿಗಳು ಕಣ್ಮರೆಯಾಗಿ ಹೋಗಿರುತ್ತೆ. ಹಾಗೇನೆ ಹರಿದಾಸ ಸಾಹಿತ್ಯ ಕೂಡ ಇದಕ್ಕೆ ಏನು ಹೊರತಲ್ಲ. ಎಷ್ಟು ಮಂದಿ, 100 ಮಂದಿ ಹರಿದಾಸರು ಇದ್ದಾರೆ ಅಂತ ಇವಾಗ ಸಂಶೋಧನೆಗಳ ಬಗ್ಗೆ ಆಗ್ತಾನೆ ಇದೆ. ಆದ್ರೆ ಮಹಿಳಾ ಹರಿದಾಸರ ಬಗ್ಗೆ 2015ರವರೆಗೂ ಒಂದು ಶಿಸ್ತುಬದ್ಧವಾದಂತಹ ಒಂದು ಅಧ್ಯಯನ ನಡೆದಿರಲಿಲ್ಲ. ಈ ಅಧ್ಯಯನ ನಾನು ಮಾಡಿದ ನಂತರ ಹಲವಾರು ಜನ ಮಹಿಳಾ ಹರಿದಾಸ ಸಾಹಿತ್ಯದ ಕಡೆಗೆ ಹೊರಡ್ತಾ ಇರೋದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಮಹಿಳಾ ಹರಿದಾಸರು ಒಂದು ಮಾತ್ರ ಕವಿಗಳನ್ನ ಪ್ರತ್ಯೇಕವಾಗಿ ನಾವು ಪ್ರತ್ಯೇಕ ಅಂತ ಅನ್ಕೊಳ್ಳಿಲ್ಲ. ಹರಿದಾಸರ ಜೊತೆಯಲ್ಲಿ ಅವರು ಕೂಡ ಹರಿಗೆ ನಾವೆಲ್ಲರೂ ದಾಸರು ಅಂತ ಅಂದ್ಕೊಂಡೇ ಬದುಕಿದಂಥವ್ರು. ಮನೆಯೇ ಅವರ ಪ್ರಪಂಚ.
ಮನೆಯನ್ನ ಬಿಟ್ಟು ಅವರಿಲ್ಲ. ಮನೆಯಲ್ಲಿ ಇಟ್ಟುಕೊಂಡು ಎಲ್ಲ ಮನೆಯ ಕೆಲಸಗಳನ್ನೆಲ್ಲ ಮಾಡಿಕೊಂಡು ದೇವರ ಸೇವೆ, ಅತ್ತೆ ಮಾವನ ಸೇವೆ ಇದೆಲ್ಲವನ್ನ ಮಾಡಿಕೊಂಡು ಕೂಡ ಬರೆಯೋದಕ್ಕೆ ಅವರಿಗೆ ಸಮಯ ಸಿಗ್ತಾ ಇತ್ತು ಅಂತ ಹೇಳಿದ್ರೆ ನಿಜವಾಗಿಯೂ ಅವರು ಕಾರಣ ಜನ್ಮರೇ ಅಂತ ಅನ್ಸುತ್ತೆ. ಹರಿದಾಸರಿಗೆ ಅದರಲ್ಲೂ ನಮ್ಮ ಪುರಂದರದಾಸರು, ವಿಜಯದಾಸರು ಎಲ್ಲ ಇದ್ದಾರಲ್ಲ ಹರಿದಾಸರು, ಅವರಿಗೆ ಒಂದು ತಾತ್ವಿಕ ಚೌಕಟ್ಟಿತ್ತು. ದ್ವೈತ ಮತದ ಚೌಕಟ್ಟಿನ ಅಡಿಯಲ್ಲೇ ಅವರು ಬರೆದ್ರು. ಹಾಗಂತ ಇದರಲ್ಲಿ ಬರೀ ದ್ವೈತ ಮತವೇ ತತ್ವಗಳೇ ಇದೆ, ಅಧ್ಯಾತ್ಮವೇ ಇದೆ ಅಲ್ಲ, ಎಲ್ಲವೂ ಇದೆ. ವ್ಯವಹಾರ ಶಾಸ್ತ್ರ ಇದೆ, ಮನೋವಿಜ್ಞಾನ ಇದೆ, ಮತ್ತೆ ಖಗೋಳ ಶಾಸ್ತ್ರ ಇದೆ. ಸೂರ್ಯನಿಗೂ ಭೂಮಿಗೂ ಇರುವ ಅಂತರವನ್ನ ಗೆಳ್ತಾರೆ. ಚಕ್ರಾಬ್ಜ ಮಂಡಲ ಒಂದೇ ಸಾಕು ನಮಗೆ ಇಡೀ ಬ್ರಹ್ಮಾಂಡವನ್ನ ಹೇಗೆ ಅವರು ಗ್ರಹಿಸಿದ್ರು ಅನ್ನುವಂಥದ್ದನ್ನ ಹೇಳೋದಕ್ಕೆ. ಇವ್ರು ಏನ್ ಮಾಡಿದ್ರು ಅಂದ್ರೆ ಹರಿದಾಸರು ಹೊರಗಡೆ ಹೋಗ್ತಾ ಇದ್ರು, ತಿರುಗ್ತಾ ಇದ್ರು, ಯಾಯವಾರ ವೃತ್ತಿಯನ್ನ ಅನುಸರಿಸ್ತಾ ಇದ್ರು, ಗೆಜ್ಜೆ ಕಟ್ಟಿ ಕೈಯಲ್ಲಿ ತಂಬೂರಿ ಹಿಡಿದು ತಾಳ ಹಿಡ್ಕೊಂಡು ಓಡಾಡ್ತಾ ಇದ್ರು. ಆದ್ರೆ ಮಹಿಳಾ ಹರಿದಾಸರಿಗೆ ಆ ಒಂದು ಸೌಲಭ್ಯವೂ ಇರಲಿಲ್ಲ. ಅವರು ಹೊರಗಡೆ ಹೋಗುವುದೇ ಅವರಿಗೆ ದುರ್ಲಭವಾಗಿತ್ತು. ತೀರ್ಥಯಾತ್ರೆ ಪ್ರತಿಯೊಬ್ಬ ಹರಿದಾಸನು ಮಾಡಬೇಕಾದಂತಹ ಒಂದು ಕರ್ತವ್ಯ. ಈ ಹೆಣ್ಣು ಮಕ್ಕಳಿಗೆ ತಮ್ಮ ಪಕ್ಕದ ಊರಿನಲ್ಲಿರೋ ದೇವರನ್ನೇ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೂ ಕೆಲವು ಮಹಿಳಾ ಹರಿದಾಸರು ವ್ಯಾಪಕವಾಗಿ ಯಾತ್ರೆಯನ್ನು ಮಾಡಿದ್ದಾರೆ. ಅಲ್ಲದೆ ತಮ್ಮ ಸುತ್ತಮುತ್ತಲೇ ಇರುವಂತಹ ದೇವಸ್ಥಾನಗಳು ಮತ್ತೆ ಅಲ್ಲಿನ ದೇವತಾ ಮೂರ್ತಿಗಳ ಬಗ್ಗೆ ತುಂಬಾ ವಿವರಣೆಗಳನ್ನ ಅವರು ಚೆನ್ನಾಗಿ ಕೊಡ್ತಾರೆ. ಗಲಗಲಿಯ ಹನುಮಂತ ಬಹಳ ಧೀಮಂತ ಅಂತ ಒಬ್ಬ ದಾಸ ಮಹಿಳೆ ಹೇಳ್ತಾರೆ. ಹೀಗೆ ಈ ದಾಸ ಮಹಿಳೆಯರೆಲ್ಲ ಹೇಗೆ ಅಂದ್ರೆ ಸಾಮಾನ್ಯವಾಗಿ ಇವರು ಬಾಲವಿಧವೆಯರು. ಮದುವೆಯಾಗಿ ತಕ್ಷಣವೇ ಗಂಡನನ್ನ ಕಳೆದುಕೊಂಡಂತಹ ನಿರ್ಭಾಗ್ಯರು ಅಂತ ಅಂದುಕೋಬೇಕಾಗಿಲ್ಲ. ಯಾಕೆಂದ್ರೆ ಅವರಿಗೆ ಶ್ರೀಹರಿ ಆ ರೀತಿ ಪರಿಸ್ಥಿತಿಯನ್ನ ತಂದದ್ದು ಅವರನ್ನ ಇನ್ನೆಲ್ಲೋ ಮೆರೆಸಲಿಕ್ಕೆ ಅಂತ ನಾವು ಅನ್ಕೋಬಹುದು. ಅದು ಒಂದು ಸುದೈವವೇ ಆಗುತ್ತೆ. ಜೀವನದಲ್ಲಿ ಬರುವಂತಹ ಘಟನೆಗಳು ಅನಿರೀಕ್ಷಿತವಾಗಿ ಏನು ಬೇಕಿದ್ರೂ ಆಗಬಹುದು. ಆಗೋದ್ರ ಹಿಂದೆ ಏನೋ ಒಂದು ವಿಶೇಷ ಅಡಗಿರುತ್ತೆ ಅನ್ನುವುದನ್ನ ಈ ಉದಾಹರಣೆಗಳು ನಮಗೆ ತಿಳಿಸ್ಕೊಡುತ್ತೆ. ಹತಾಶರಾಗಬಾರದು, ಆಗೋದು ಹಾಗೆ ಆಗುತ್ತೆ, ಯಾರು ತಪ್ಸೋಕ್ ಆಗೋದಿಲ್ಲ ಅಂತ ಅಂದ್ಮೇಲೆ ಆಗಿದ್ದನ್ನ ಒಪ್ಕೊಳ್ಬೇಕಾಗುತ್ತೆ. ಗಡಗಲಿ ಅವ್ವನವರ ವಯಸ್ಸು ಕೇವಲ 12, ಮುದ್ಗಲಾಚಾರ್ಯರ ವಯಸ್ಸು 98, ಎರಡೂ ಸೇರಿದ್ರೆ 3 ವರ್ಷ. ಕೇವಲ ಅಗ್ನಿ ಕಾರ್ಯಗಳನ್ನ ನಾನು ಪತ್ನಿ ಇಲ್ಲದೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕೆ ಆಕೆಯನ್ನು ಅವರು ಮದುವೆ ಆಗ್ತಾರೆ. ಅವರೇನು ಗೊತ್ತಿಲ್ಲದ ವ್ಯಕ್ತಿ ಅಲ್ಲ, ಮಹಾನ್ ಋಷಿ ಸದೃಶರಾದಂತಹ ವ್ಯಕ್ತಿಯವರು. ಅದರ ಜೊತೆಗೆ ಅವರು ಸೈನ್ಯ ಕಟ್ಟಿಕೊಂಡು ರಾಜರುಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡ್ತಾ ಇದ್ರು. ಅಂತಹ ವ್ಯಕ್ತಿ ಈ ಹುಡುಗಿಯ ಒಂದು ಜೀವನವನ್ನ ಕಡೆಗಣಿಸುವಂತಹ ವ್ಯಕ್ತಿ ಆಗಿರ್ತಾರಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಮಕ್ಕಳಿಗೆ ಅಂದ್ರೆ ಈಕೆಯ ತಂದೆಗಿಂತ ಹೆಚ್ಚು ವಯಸ್ಸಾದಂತಹ ಮಲಮಕ್ಕಳು, 6 ಜನ ಮಲಮಕ್ಕಳು ಈಕೆಗೆ. ಅವರು ಮಾಡುವಂತಹ ಪಾಠಗಳು, ಪ್ರವಚನಗಳು ಇದನ್ನ ಕೇಳಿ 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 ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನ ಆಕೆ ಎಷ್ಟು ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ರು ಅಂದ್ರೆ, ಒಬ್ಬ ಸ್ವಾಮಿಗಳು ಅವರ ಶಿಷ್ಯಂದ್ರನ್ನ ರಮಾಬಾಯಿ ಹತ್ರ ಹೋಗಿ ನಿಮ್ಮ ಸಮಸ್ಯೆ ತೀರತ್ತೆ ಅಂತ ಹೇಳ್ತಾರೆ. ಆ ಸ್ವಾಮಿಗಳಿದ್ರಲ್ಲ, ಅವರ ಮನಸ್ಸು ಎಷ್ಟು ವಿಶಾಲವಾದದ್ದು ನೋಡಿ. ಸ್ವಾಮಿಗಳಿಗೆ ಗೊತ್ತಿಲ್ಲ ಅಂತಲ್ಲ, ಅವರೇ ಆ ಸಮಸ್ಯೆಯನ್ನ ಪೂರೈಸಬಹುದಾಗಿತ್ತು. ಆದ್ರೆ ರಮಾಬಾಯಿಯವರ ಒಂದು ವೈಶಿಷ್ಟ್ಯ ಏನಿದೆ ಗೊತ್ತಾಗ್ಲಿ ಪಂಡಿತರಿಗೆ ಅನ್ನೋದು ಉದ್ದೇಶ ಆಗಿತ್ತು. ಆಮೇಲೆ ಉತ್ತರಾದಿ ಪಂಡಿತರ ಜೊತೆಯಲ್ಲಿ ಇವರು 6 ಜನ ಸೋಲುವಂತಹ ಸಂದರ್ಭ ಬಂದಾಗ ಅವ್ವನವರು ಹಿಂಚ್ಕೊಡ್ತಾರೆ, ಏನ್ ಮಾತಾಡಬೇಕು ಅಂತ ಹಿಂಚ್ಕೊಡ್ತಾರೆ. ಅದನ್ನ ಕೇಳಿಸ್ಕೊಂಡು ಅವರು ಗೆಲ್ತಾರೆ ವಾಕ್ಯಾರ್ಥದಲ್ಲಿ. ಇದು ಆಕೆಯ ಒಂದು ಶಕ್ತಿ. ಅವರು ಬೆಟ್ಟದ ಕೆಳಗಿಂದ ಮೇಲ್ವರೆಗೂ ರಂಗೋಲಿಯನ್ನು ಬಿಡಿಸಿದ್ರಂತೆ. ಅದನ್ನ ನೋಡಿ ಮೈಸೂರಿನ ಮಹಾರಾಜರು ಅವರಿಗೆ ಮೇನೆಯನ್ನು ಕೊಟ್ಟಿದ್ರಂತೆ. ಅದರಲ್ಲಿ ಅವರು ಓಡಾಡ್ಬೇಕು ಅಂತ. ಪೇಶ್ವೆಗಳು ಅವರಿಗೆ ಮಾಸಾಸನವನ್ನ ಹಾಕೊಟ್ಟಿದ್ರು, ಪೆನ್ಷನ್ ಕೊಡ್ತಾ ಇದ್ರು ಅವರಿಗೆ. ಅದರ ಒಂದು ದಾಖಲೆ ಬೀಳಗಿ ಟ್ರೆಜರಿಯಲ್ಲಿ ಇವತ್ತಿಗೂ ಸಿಗುತ್ತೆ. ಅಂತಹ ಮಹಿಳೆಯರು ನಮ್ಮಲ್ಲಿ ಇದ್ರು. ಭೀಮಪ್ಪನೂ ಅಷ್ಟೇ 15ರ ಬಾಲೆ 45ರ ಮುನಿಯಪ್ಪ ಅವರನ್ನ ಮದುವೆ ಆಗ್ತಾರೆ. ನಂತರ ಮಕ್ಕಳಾಗ್ತಾರೆ.
ವೈಧವ್ಯ ಉಂಟಾಗುತ್ತೆ. ಆ ನಂತರದಲ್ಲಿ ಅವರು ರಚಿಸಿರುವಂತಹ ಕೀರ್ತನೆಗಳು ಮತ್ತೆ ಅವರ ಕೃತಿಗಳು ಇವತ್ತಿಗೆ PhDಗೆ ಆಕರವಾಗುತ್ತೆ ಅಂತ ಹೇಳಿದ್ರೆ ಎಷ್ಟು ಮೇರು ಮಟ್ಟದ ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ ಅಂತ ನಾವು ನೋಡ್ಬೇಕಾಗುತ್ತೆ. ಹಲವಾರು ಮಹಿಳಾ ಹರಿದಾಸರು ಹೀಗೆ ಬರ್ತಾರೆ. ಬಹುತೇಕರು ಅದರಲ್ಲಿ ಬಾಲವಿಧವೆಯರೇ. ಅಂತಹದೇ ಒಬ್ಬ ಮಹಿಳಾ ಹರಿದಾಸರು ಚಿತ್ರದುರ್ಗದ ಅಂಬಾಬಾಯಿ, ಪರಮಪ್ರಿಯ ಸುಬ್ಬರಾಯದಾಸರ ಪರಮ ಶಿಷ್ಯೆ, ಮೆಚ್ಚಿನ ಶಿಷ್ಯೆ ಅಂತ ಕೂಡ ಹೇಳ್ಬೋದು. ಅವರಲ್ಲಿ ಪತ್ರ ವ್ಯವಹಾರವು ಇತ್ತು. ಆ ಪತ್ರ ವ್ಯವಹಾರವನ್ನು ಮಾಡುವಾಗ ಎಷ್ಟು ಚಮತ್ಕಾರಿಕವಾಗಿ ಅವರು ಬರೀತಾ ಇದ್ರು. ಆ ಪದಗಳನ್ನ ನೋಡ್ತಾ ಇದ್ರೆ ಇದ್ಯಾರೋ 4ನೇ ಕ್ಲಾಸ್ ಓದಿದ ಹೆಣ್ಮಗಳು ಬರೆದಿರೋದು ಅಂತ ಖಂಡಿತ ಅನ್ಸಲ್ಲ. ಯಾರೋ ಒಬ್ಬ ಪ್ರೌಢ ಕವಿಯತ್ತಿರಬಹುದೇನು. ಆ ಅಂಕಿತ, ಗೋಪಾಲಕೃಷ್ಣ ವಿಠಲ ಅಂಕಿತ ಇಲ್ಲ ಅಂತ ಅಂದ್ಬಿಟ್ರೆ ಇದು ಯಾರೋ ದೊಡ್ಡ ಕವಿನೇ ಬರ್ದಿರ್ಬೇಕು ಅಂತ ನಮ್ಗೆ ಅನ್ಸುವ ಮಟ್ಟಿಗೆ ಅವರು ಬರೆದಿದ್ದಾರೆ. ಆ ಅಂಬಾಬಾಯಿಯವರ ಬಗ್ಗೆ ಒಂದು PhD ಥೀಸಿಸ್ ಆಗಿದೆ. ಈಗಾಗಲೇ ಹರಪನಹಳ್ಳಿ ಭೀಮವ್ವನವರ ಬಗ್ಗೆ ಒಂದು MPhil ಥೀಸಿಸ್ ಮತ್ತೆ ಒಂದು PhD ಥೀಸಿಸ್ ಎರಡು ಆಗಿದೆ. ಇವರು ಅಂಬಾಬಾಯಿಯವರು ಕೂಡ 10 ವರ್ಷಕ್ಕೆ ಮದುವೆ ಆಗುತ್ತೆ. 11ನೇ ವರ್ಷದಲ್ಲಿ ಪ್ಲೇಗ್ ನ ಕಾರಣಕ್ಕೆ ಗಂಡ ಮತ್ತೆ ತಂದೆ ಇಬ್ಬರನ್ನು ಒಂದೇ ದಿನ ಕಳ್ಕೊತಾರೆ. ಅಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಮಡಿ ಮಾಡ್ಬಿಡ್ತಾ ಇದ್ರು. ಅತ್ತೆ ಮನೆಯಲ್ಲಿ ಅವರಿಗೆ ಯಾವ ಮನ್ನಣೆಯೂ ಸಿಗಲಿಲ್ಲ. ಅವರನ್ನ ಅಲ್ಲಿ ಅಂದಿನ ಕಾಲ ನೋಡಿ ಹಾಗೆ ಮನೆಯಿಂದ ಆಚೆ ಹಾಕೋದು. ಯಾರ ಮನೆಯಲ್ಲಿ ಹೆಚ್ಚುಗಟ್ಟಲೆ ಕೆಲಸ ಇದೆಯೋ ಅಲ್ಲಿ ಅಂಬಾಬಾಯಿ ಹಾಜರು. ತಮ್ಮನ ಮನೆಯಲ್ಲಿ ಆತನ ಪತ್ನಿ ಬಸರಿ, ಅಲ್ಲಿ ಹೋಗಿ ಅವಳ ಸೇವೆ ಮಾಡು. ಇನ್ನೊಬ್ಬ ತಂಗಿ ಮಗುವನ್ನ ಹೆತ್ತಿದ್ದಾಳೆ, ಹೋಗಿ ಬಾಣಂತನ ಮಾಡು. ಯಾರ ಮನೆಯಲ್ಲಿ ಹೆಚ್ಚುಗಟ್ಟಲೆ ಕೆಲಸ ಇದೆ ಬಾ ಅಂತ ಕರೀತಾ ಇದ್ರು. ಎಲ್ಲ ಕೆಲಸವನ್ನ ಮಾಡಿಕೊಟ್ಟಾದ ಮೇಲೆ ಇನ್ನೇನು ಸಮಾರಂಭ ನಡೀಬೇಕು ಅಷ್ಟರೊಳಗಡೆ ಅವರು ಒಳಗಡೆ ಸೇರ್ಕೋಬೇಕಾಗಿತ್ತು. ಇದು ಆಗ ಇದ್ದಂತಹ ಪರಿಸ್ಥಿತಿ. ಅಂಥದ್ರಲ್ಲಿ ಅವರು ವ್ಯಾಪಕವಾಗಿ ತೀರ್ಥಕ್ಷೇತ್ರ ಯಾತ್ರೆಯನ್ನ ಮಾಡ್ತಾ ಇದ್ರು. ಅವ್ರು ಒಂದ್ ಕಡೆ ಇರ್ತಾ ಇರ್ಲಿಲ್ಲ. ವಿಶೇಷ ಅಂದ್ರೆ ಇವರು ಕಾಲಿಗೆ ಗೆಜ್ಜೆ ಕಟ್ಟಿ ಹರಿದಾಸರ ಹಾಗೆ ತಾಳ ತಂಬುವರು ಹಿಡ್ಕೊಂಡು ಬೀದಿ ಬೀದಿಯಲ್ಲಿ ಯಾರಿವರ ಮಾಡ್ತಾ ಇದ್ರು. ಏಕೈಕ ಮಹಿಳೆ ಅದನ್ನ ಮಾಡಿದಂಥವ್ರು. ಯಾವ ಮಹಿಳೆಯೂ ಆ ರೀತಿ ಮಾಡಿಲ್ಲ. ಈಕೆ ಮಾಡ್ತಾ ಇದ್ರು. ಯಾವ್ದಾದ್ರು ಊರಿಗೆ ಹೋಗೋದು, ಅಲ್ಲಿ ಯಾವುದೋ ಒಂದು ಆಂಜನೇಯ ದೇವಸ್ಥಾನ ಎಲ್ಲ ಹಳ್ಳಿಗಳಲ್ಲೂ ಇರುತ್ತೆ. ಆ ಜಗಲಿಯ ಮೇಲೆ ಇರೋದು ಯಾರು ಏನಾದ್ರೂ ಕೊಟ್ರೆ ಬೇಯಿಸ್ಕೊಂಡು ಅಲ್ಲೇ ತಿನ್ನೋದು, ದೇವರಿಗೆ ಅರ್ಪಿಸಿ ತಿನ್ನೋದು, ಇಲ್ಲ ಅಂದ್ರೆ ಉಪವಾಸ ಮಲ್ಕೊಳ್ಳೋದು. ಯಾರಾದ್ರೂ ಹಣವನ್ನ ಕೊಟ್ರೆ ಅದರ ಲೆಕ್ಕವನ್ನು ಕೂಡ ಆಕೆ ಡೈರಿಯಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಪ್ರತಿಯೊಂದನ್ನು ದಿನಾಂಕ ಮತ್ತೆ ಸಮಯ ಎಲ್ಲವನ್ನ ಹಾಕಿ ಡೈರಿ ಬರಿತಾ ಇದ್ದಂತಹ ಏಕೈಕ ಮಹಿಳೆ ಅಂದ್ರೆ ಅದು ಅಂಬಾಬಾಯಿ. ಆಗಿನ ಕಾಲದಲ್ಲಿ ಅವರಿಗೆ ಎಷ್ಟು ಶಿಸ್ತಿತ್ತು ಅನ್ನುವುದನ್ನ ನಾವು ನೋಡಬಹುದು. ಗೋಪಾಲಕೃಷ್ಣ ವಿಠಲನ ವಿಗ್ರಹ ಒಂದೇ ಅವರಲ್ಲಿ ಇದ್ದಂತಹ ಆಸ್ತಿ. ವಿಜಯ ಯಾತ್ರೆ ಅಂತ ಹೇಳಿ ತೀರ್ಥಕ್ಷೇತ್ರ ಯಾತ್ರೆಗೆ ಅವರು ಕರೀತಾ ಇದ್ರು, ವಿಜಯ ಯಾತ್ರೆ. ಆ ವಿಜಯ ಯಾತ್ರೆಯಲ್ಲೇ 43ನೇ ವಯಸ್ಸಿನಲ್ಲಿ ಕಾವೇರಿ ನದಿಯಲ್ಲಿ ಅವರು ಕೆಲಸ ಮಾಡ್ತಿದ್ರು. ಯಾಕೆ ಇವರ ವಿಷಯವನ್ನ ನಾನು ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಇವರು ಮಾಡಿರುವಂತಹ ಒಂದು ದೊಡ್ಡ ಕೆಲಸ ಏನು ಅಂದ್ರೆ, ವೈರಾಗ್ಯದ ಬಗ್ಗೆ ಅವರು ತುಂಬಾ ಹೇಳ್ತಾರೆ ಬಿಡಿ. ವೈರಾಗ್ಯ ಅನ್ನೋದು ನಮ್ಮ ಹತ್ರ ಇಲ್ಲದೆ ಇರುವಾಗ ಬರುವಂತದ್ದಲ್ಲ. ವೈರಾಗ್ಯ ಅಭಾವ ವೈರಾಗ್ಯ ಆಗಬಾರ್ದು. ಎಲ್ಲರೂ ನಮ್ಮ ಹತ್ರ ಚೆನ್ನಾಗಿ ಹಣ ಇದೆ, ಎಲ್ಲರೂ ನಮ್ಮನ್ನ ಮನ್ನಣೆ ಕೊಡ್ತಾ ಇದ್ದಾರೆ, ಎಲ್ಲರೂ ಗೌರವಿಸ್ತಾ ಇದ್ದಾರೆ, ಎಲ್ಲರೂ ಹಾಡಿ ಹೊಗಳ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಎಲ್ಲವನ್ನ ಬಿಟ್ಟು ಹೊರಡೋದಿದೆಯಲ್ಲ, ಅದು ನಿಜವಾದ ವೈರಾಗ್ಯ. ಇದು ಅಂಬಾಬಾಯಿಯವರು ಹೇಳಿರುವಂತದ್ದು. ಅಲ್ಲದೆ ಅವ್ರು ಹೇಳ್ತಾರೆ, ಅವ್ರು ಮಾಡಿದ ಇನ್ನೊಂದು ಕೆಲಸ ಅಂತ ಹೇಳಿದ್ರೆ, ಒಂದು ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ ಅವರು. ಶ್ರೀ ರಾಮಕಥಾಮೃತ ಕಾವ್ಯ ಅಂತ 1935ರಲ್ಲಿ ಈ ಕೃತಿ ರಚನೆಯಾಗಿದೆ. ಅಂದರೆ ರಾಮಾಯಣ ದರ್ಶನಂ ಪ್ರಕಟವಾಗುವುದಕ್ಕಿಂತ 15 ವರ್ಷಗಳ ಮುಂಚೆ. ಇದು 2794 ಕುಸುಮ ಷಟ್ಪದಗಳಲ್ಲಿ ಬರೆದಿದೆ. ಮಹಾಕಾವ್ಯ ಅಂದ್ಮೇಲೆ ಅಷ್ಟಾದಶ ವರ್ಣನೆಗಳಿರಬೇಕು. ಅದು ಇದೆ, ಇವರ ಕೃತಿಗಳಲ್ಲಿದೆ. ಇದು 80 ವರ್ಷಗಳ ಕಾಲ ಅಜ್ಞಾತವಾಗಿ ಇತ್ತು ಈ ಕೃತಿ. ಕುಸುಮ ಷಟ್ಪದಿ ಅದು ನಾನು ಅದರ ಪ್ರಸ್ತಾರ ಕೂಡ ಹಾಕಿ ನೋಡಿದೆ, ಎಲ್ಲೂ ಕೂಡ ಒಂದಕ್ಷರ ಕೂಡ ವ್ಯತ್ಯಾಸ ಆಗಲ್ಲ ಪ್ರಸ್ತಾರ ಹಾಕಿದ್ರೆ.
ಆ ಕುಸುಮ ಷಟ್ಪದಿಯ ಒಂದು ಇದೇನಿದೆ ಮೀಟರ್ ಏನಿದೆ ಅದು ಕರೆಕ್ಟಾಗಿ ಇದು ಹೊಂದಾಣಿಕೆ ಆಗುತ್ತೆ. ಓದಿದ್ದು 4ನೇ ಕ್ಲಾಸ್ ಅಷ್ಟೇನೆ. ಕುಸುಮ ಷಟ್ಪದಿ ಗೊತ್ತಿತ್ತ ಅವರಿಗೆ? ಶರ ಕುಸುಮ ಭೋಗ ಷಟ್ಪದಿಗಳು ಗೊತ್ತಿತ್ತ? ಇವತ್ತು ಹೋಗಿ ನೀವು ಆಪ್ಷನಲ್ ಕನ್ನಡ ಮಕ್ಕಳನ್ನ ಕೇಳಿ ಷಟ್ಪದಿನ ಏನು ಮೇಡಮ್ ಹಂಗಂದ್ರೆ ಅಂತಾರೆ. ಎಷ್ಟೋ ಜನ ಹಾಗೆ ಹೇಳೋದನ್ನ ನಾನು ಕೇಳಿದ್ದೀನಿ. ನಾನು ಕನ್ನಡ ಟೀಚ್ ಮಾಡೋದ್ರಿಂದ ಆ ಥರ ಮಕ್ಕಳಿದ್ದಾರೆ ಅಂತ. ಅಂಥದ್ರಲ್ಲಿ ಯಾಕೆ 4ನೇ ಕ್ಲಾಸ್ ಓದಂಥವ್ರು ಕುಸುಮ ಷಟ್ಪದಿಯಲ್ಲಿ ಎಷ್ಟು ದೊಡ್ಡ ಕಾವ್ಯವನ್ನು ಬರೀತಾರೆ, ಅದು ಎಷ್ಟು ಟೈಮಲ್ಲಿ ಬರೆದಿರಬಹುದು ಅಂತ ಅನ್ಸುತ್ತೆ. ಕೇವಲ 2.5 ತಿಂಗಳಲ್ಲಿ 2.5 ತಿಂಗಳಲ್ಲಿ ಅಷ್ಟು ದೊಡ್ಡ ಒಂದು ಕಾವ್ಯವನ್ನು ಹಾಕಿಬಿಡ್ತಾರೆ. ಇದು ಇಲ್ಲಿವರೆಗೂ ಅಜ್ಞಾತವಾಗಿತ್ತು. ಅದನ್ನ ನನ್ನ ಗುರುಗಳು ಅಂದ್ರೆ ಅನಂತ ಪದ್ಮನಾಭ ಅವರು ಅದನ್ನ ಸಂಪಾದನೆ ಮಾಡಿ ಈಗ ಪ್ರಕಟ ಮಾಡಿದ್ದಾರೆ. ಅದು ಕೂಡ ನಮ್ಮ NIVS ಇಂದಾನೆ ಅದು ಪ್ರಕಟ ಆಗಿದೆ. ಈಗ ಅವರು ಏನು ಅನ್ನುವುದು ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ. ನಿಧಾನವಾಗಿ ಹೊರಗಡೆ ಬಂದರೂ ಕೂಡ ಅಬ್ಬರದೊಂದಿಗೆನೇ ಮಹಿಳಾ ಹರಿದಾಸರು ಹೊರಗಡೆ ಬರ್ತಾ ಇದ್ದಾರೆ. ನನ್ನ ಅಧ್ಯಯನದಲ್ಲಿ ನಾನು ನೋಡಿರೋ ಹಾಗೆ ಸುಮಾರು 800ಕ್ಕೂ ಹೆಚ್ಚು ಹರಿದಾಸ ಮಹಿಳೆಯರಿದ್ದಾರೆ. ಇದನ್ನ ಊಹಿಸೋದು ಸ್ವಲ್ಪ ಕಷ್ಟ ಆಗ್ತಾನೆ ಅನ್ಸುತ್ತೆ. 800ಕ್ಕೂ ಹೆಚ್ಚು ಮಹಿಳಾ ಹರಿದಾಸರಿದ್ದಾರೆ. ಇವರೆಲ್ಲರೂ ಕೂಡ ಬರ್ತಿದ್ದಾರೆ ಅಂತ ನಾವು ಹೇಳಕ್ಕಾಗಲ್ಲ. ಆದ್ರೆ ಅವರೆಲ್ಲರೂ ಕೂಡ ಗುರುಮುಖೇನ ದೀಕ್ಷೆಯನ್ನ ಪಡೆದುಕೊಂಡು ಹರಿದಾಸರಾದಂಥವ್ರು. ಹಾಗೆ ಹರಿದಾಸರಾದ ಮೇಲೆ ಅವರಿಗೆ ಒಂದಷ್ಟು ಕರ್ತವ್ಯಗಳಿರುತ್ತೆ. ಅದನ್ನ ಅವರು ನಿಭಾಯಿಸ್ತಾ ಆ ಹರಿದಾಸ ಸಾಹಿತ್ಯ ರಚನೆ ಮಾಡಿದ್ದು ಕೆಲವರು, ಮಾಡದೆ ಅದರ ಸಂಗೋಪನೆಯನ್ನ ಮಾಡಿದಂಥವ್ರು ಕೆಲವರು, ಅದನ್ನು ಬೆಳೆಸ್ಕೊಂಡು ಬಂದಂಥವ್ರು ಕೆಲವರು. ಇವರೆಲ್ಲರೂ ಕೂಡ ಮಾಡಿದ್ದು ಏನಕ್ಕೆ ಅಂದ್ರೆ ನಮ್ಮ ಆತ್ಮತೃಪ್ತಿಗೆ. ಇದು ನಾವು ನಮ್ಮ ಮನಸ್ಸಿನ ಸಂತೋಷಕ್ಕಾಗಿ ಬರೆಯುವಂಥದ್ದು. ಇದಕ್ಕೆ ಪ್ರಚಾರ ಬೇಡ, ಇದರಿಂದ ನಾವು ಏನೋ ಸಮಾಜವನ್ನ ಬದಲಾಯಿಸ್ಬಿಡ್ತೀವಿ ಅನ್ನುವಂಥ ಭ್ರಮೆಗಳನ್ನೆಲ್ಲ ಏನೋ ಇಟ್ಕೊಂಡಿರಲಿಲ್ಲ. ನಮ್ಮ ತೃಪ್ತಿಗಾಗಿ, ಭಗವಂತನ ಪ್ರೀತಿಗಾಗಿ ನಾವು ಬರೆಯೋದು ಅಂತ ಅವ್ರು ಯಾವಾಗಲೂ ಅನ್ಕೊಳ್ತಾ ಇದ್ರು. ಎಂತಹ ಪ್ರೌಢ ರಚನೆಗಳನ್ನ ವಿವಿಧ ಛಂದಸ್ಸುಗಳಲ್ಲಿ ಮಾಡಿರುವಂತಹ ಈ ಮಹಿಳೆಯರು ನಮಗೆ ತುಂಬಾ ಜನ ಸಿಗ್ತಾರೆ. ಅಲ್ಲದೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಹೆಣ್ಣು ಮಕ್ಕಳು ಹರಿದಾಸ ಸಾಹಿತ್ಯದ ಕಡೆಗೆ ತುಂಬಾನೇ ಒಲವನ್ನ ತೋರಿಸ್ತಾ ಇದ್ದಾರೆ. ದಾಸ ಸಾಹಿತ್ಯದಲ್ಲೇ PhD ಮಾಡುವವರ ಸಂಖ್ಯೆ ಇವತ್ತು ಜಾಸ್ತಿ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ಅದನ್ನ ಒಂದು ಮಠಕ್ಕೆ ಮಾತ್ರ ಸೀಮಿತ ಮಾಡಿಬಿಟ್ಟಿದ್ರು. ಇದು ಏನಂದ್ರೆ ಇದು ಬ್ರಾಹ್ಮಣರು, ಇದು ಮಾತೃದು ಅನ್ನೋದು ಬಂದ್ಬಿಟ್ಟಿದೆ. ಆದ್ರೆ ಈಗ ತುಂಬಾ ಜನ ನೋಡು ಹಾಗೆ ಎಷ್ಟೋ ಯೂನಿವರ್ಸಿಟಿಗಳಲ್ಲಿ ಕೂಡ ಇದರ ಒಂದು ಅಧ್ಯಯನ ನಡೀತಾ ಇದೆ. NIVS ಅಲ್ಲಿ ನಡೆಯೋದೇನು ದೊಡ್ಡದಲ್ಲ, ಯಾಕೆಂದ್ರೆ ಇರೋದು ಮಠದ ಪರಿಸರದಲ್ಲಿ. ಅಲ್ಲಿ ಹರಿದಾಸ ಸಾಹಿತ್ಯದ ಬಗ್ಗೆ ಮಾಡ್ತಾರೆ ಅಂದ್ರೆ ಅದರಲ್ಲೂ ಹರಿದಾಸ ಸಾಹಿತ್ಯದ ಮೂಲ ಪುರುಷರಾದ ಶ್ರೀಪಾದರಾಜರ ಮಠದಲ್ಲಿ ಅಲ್ಲಿ ನಡೆಯುತ್ತೆ ಅಂದ್ರೆ ಅದೇನು ದೊಡ್ಡ ಆಶ್ಚರ್ಯ ಅಲ್ಲ. ಅಲ್ಲಿ ನಾವು ಇರ್ಬೇಕಾದ್ರೆ ಹಾಗೆ ದೇವಸ್ಥಾನದಲ್ಲಿ ನಾವು ಹೇಗಿರ್ಬೇಕೋ ಹಾಗೆ ಇರಬೇಕು. ಆದ್ರೆ ಗವರ್ಮೆಂಟ್ ಯೂನಿವರ್ಸಿಟೀಸ್ ಅಲ್ಲೂ ಕೂಡ ಎಷ್ಟೋ ಜನ ಈ ಒಂದು ವಿಚಾರಗಳನ್ನು ತಗೊಂಡು ಮಾಡ್ತಾ ಇದ್ದಾರೆ. ಅದು ಏನು ಮಲ್ಟಿ ಡಿಸಿಪ್ಲಿನರಿ ಆಗಿ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ನಾವು ಹೆಮ್ಮೆ ಪಡಬೇಕಾದಂತಹ ಒಂದು ವಿಚಾರ. ಈ ಎಲ್ಲ ಮಹಿಳೆಯರು ಸಂಪ್ರದಾಯಕ್ಕೆ ಬದ್ಧರಾಗಿಯೇ ಇದ್ದರು. ತಮ್ಮ ಸಂಪ್ರದಾಯಗಳೇನು, ವ್ರತಗಳು, ಕಥೆಗಳು ಎಲ್ಲವನ್ನು ಕೂಡ ಅವರು ತಮ್ಮ ಕೃತಿಗಳಲ್ಲಿ ದಾಖಲು ಮಾಡ್ತಾರೆ. ವ್ರತಗಳನ್ನ ಮಾಡುವುದು ದೇವರ ಬಗೆಗಿನ ಶ್ರದ್ಧೆಯೊಂದೇ ಅಲ್ಲದೆ ಅದು ಕೊಡುವ ಮಾನಸಿಕ ತೃಪ್ತಿಗಾಗಿ. ಜೀವನದಲ್ಲಿ ಏಕತಾನತೆ ಬಂದ್ಬಿಡ್ಬಾರ್ದಲ್ಲ, ಸ್ವಲ್ಪ ಏನಾದ್ರೂ ಬ್ರೇಕ್ ಬೇಕು ನಮ್ಗೆ. ಈಗ ನೋಡಿ 10 ದಿನ ಈ ಒಂದು ನವರಾತ್ರಿಯಲ್ಲಿ ಎಷ್ಟು ವಿಭಿನ್ನವಾಗಿ ನಮ್ಮ ಜೀವನ ಶೈಲಿ ಇರುತ್ತೆ. ಸ್ವಲ್ಪ ಬದಲಾವಣೆ ಆಗುತ್ತೆ. ನಮ್ಮ ಮೊನಾಟನಸ್ ವರ್ಕ್ ಇಂದ ಸ್ವಲ್ಪ ನಾವು ಬದಲಾವಣೆಯನ್ನು ತಗೊಳ್ತೀವಿ. ಈ ಒಂದು ತೃಪ್ತಿ ಸಿಗಲಿಕ್ಕಾಗಿ ಈ ವ್ರತಾದಿಗಳನ್ನ ಮಾಡ್ತಾ ಇದ್ರು. ಮತ್ತೆ ಒಂದು ಮನೋನಿಗ್ರಹ. ವ್ರತಗಳನ್ನ ಮಾಡುವಾಗ ಹಲವಾರು ನಿಯಮಗಳನ್ನ ಅನುಸರಿಸಬೇಕಲ್ಲ, ಅದು ಕೂಡ ಒಂದು ರೀತಿಯ ಮನೋನಿಗ್ರಹ ಅಲ್ಲ. ಉಪವಾಸ ಇದ್ದು ಪೂಜೆ ಮಾಡ್ತಾರೆ. ಎಷ್ಟೋ ಜನ ದಸರಾ ಟೈಮ್ನಲ್ಲಿ ಉಪವಾಸ ಮಾಡ್ತಾರೆ. ಉಪವಾಸ ಮಾಡುವುದು ಕೂಡ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ. ಹಾಗೇನೆ ಸ್ಥಳೀಯ ಸಂಪ್ರದಾಯಗಳನ್ನು ಕುರಿತು ಅವರು ಹೇಳ್ತಾರೆ. ಯಾವ್ಯಾವ ಪ್ರಾಂತ್ಯದಲ್ಲಿ ಯಾವ್ಯಾವ ಮಹಿಳೆಯರು ಬರ್ತಿದ್ದಾರೋ ಆಯಾ ಪ್ರಾಂತ್ಯಗಳ ವಿಚಾರಗಳನ್ನು ಅವರು ಹೇಳ್ತಾರೆ. ಉದಾಹರಣೆಗೆ ಈ ಕರಾವಳಿ ಕಡೆಯಲ್ಲಿ ಬರೆಯುವಂತಹ ಮಹಿಳಾ ಹರಿದಾಸರು ಏನ್ ಮಾಡ್ತಾರೆ, ಈ ಭೀಮನ ಅಮಾವಾಸ್ಯೆಯನ್ನ ಕೊಡೆ ಅಮಾವಾಸ್ಯೆ ಅಂತ ಬರೀತಾರೆ. ಅಲ್ಲಿ ಕೊಡೆ ಅಮಾವಾಸ್ಯೆ ಅಂತ ಹೇಳಿ ಅಳಿಯನನ್ನ ಕರೆದು ಕೊಡೆ ಕೊಡುವಂತಹ ಒಂದು ಸಂಪ್ರದಾಯ ಆ ಕಡೆ ಇದೆ. ಇನ್ನು ಹರಪನಹಳ್ಳಿ ಭೀಮಪ್ಪ ನೇಮ ಬಿಡಿಸುವಂತಹ ಒಂದು ವಿಚಾರವನ್ನ ಹೇಳ್ತಾರೆ. ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಬರುತ್ತೆ. ಅದು ಹಿರಿಯ ಮಗ ಗಂಡ ಅಂದ್ರೆ ಚೊಚ್ಚಲ ಮಗ ಗಂಡ ಅಂದ್ರೆ ಅವರು ಕೆಲವು ನಿಯಮಗಳನ್ನ ಅನುಸರಿಸ್ತಾರೆ. ಹಸಿರು ಸೀರೆ ಉಟ್ಕೊಳ್ಳಲ್ಲ, ಹಸಿರು ಬಳೆ ಹಾಕೊಳ್ಳಲ್ಲ, ಹಾಗಲದ ಹಂದರದೊಳಗೆ ಹೋಗಲ್ಲ ಅಂತ.
ಆ ಸರವನ್ನ ಅವಳಿಗೆ ಹಾಕಿ ಹಸಿರು ಸೀರೆಯನ್ನ ಕೊಟ್ಟು ಹಸಿರು ಬಳೆಯನ್ನ ತೋರಿಸಿ ಈ ರೀತಿ ಎಲ್ಲ ನೇಮವನ್ನ ಬೆಳೆಸ್ತಾರೆ. ಇಂತಹ ಅನೇಕ ಸಂಪ್ರದಾಯಗಳನ್ನ ಮತ್ತೆ ಈಗ ಉತ್ತರ ಕರ್ನಾಟಕದ ಕಡೆ ಗುಳ್ಳವನ ಪೂಜೆ ಅಂತ ಮಾಡ್ತಾರೆ, ಜೋಕುಮರ ಸ್ವಾಮಿ ಪೂಜೆ ಅಂತ ಮಾಡ್ತಾರೆ. ಇಂತಹ ಪ್ರಾದೇಶಿಕ ವಿಶೇಷತೆಗಳನ್ನು ಕೂಡ ಇವರು ಬರೆದಿದ್ದಾರೆ, ಮಹಿಳಾ ಹರಿದಾಸರು ಬರೆದಿದ್ದಾರೆ. ಕೆಲವು ಷೋಡಶ ಸಂಸ್ಕಾರಗಳಲ್ಲಿ ಏನಾಗುತ್ತೆ, ಮಂತ್ರಪೂರಿತವಾದಂತಹ ಸಂಸ್ಕಾರಗಳು ಕೆಲವಿರುತ್ತೆ, ಮಂತ್ರರಹಿತವಾದ ಆಚರಣೆಗಳು ಕೆಲವಿರುತ್ತೆ. ಮಂತ್ರರಹಿತವಾದ ಆಚರಣೆಗಳಿಗೆ ಪುರೋಹಿತರೇ ಹೆಣ್ಮಕ್ಳು ಹಾಡುಗಳ ಮೂಲಕ ಅದನ್ನ ಅವರು ಮಾಡ್ತಾ ಇದ್ರು. ಹೇಗೋ ಹೆಣ್ಮಕ್ಳು ವೇದವನ್ನು ಪಠಿಸೋ ಹಾಗಿಲ್ಲ, ವೇದ ಮಂತ್ರಗಳನ್ನ ಹೇಳೋ ಹಾಗಿಲ್ಲ, ಬೇಡ ನಮ್ಮದೇ ಆದ ಒಂದು ಹಾಡನ್ನ ನಾವು ಮಾಡ್ಕೊಳ್ತೀವಿ ಹಾಗಂತ ಅವರು ಪ್ರತಿಭಟಿಸಲಿಲ್ಲ, ಅನುಕೂಲವನ್ನ ಮಾಡಿಕೊಂಡ್ರು. ಅಲ್ಲದೆ ಎಷ್ಟೋ ಹರಿದಾಸರು ಮಹಿಳೆಯರಿಗಾಗಿಯೇ ಕೃತಿಗಳನ್ನು ರಚನೆ ಮಾಡಿರುವುದು ಕೂಡ ಇದೆ. ಜಯಲಹರಿ ಅನ್ನುವಂತಹ ಹೆಸರಿನಲ್ಲಿ ಮೈಸೂರಿನ ಆಸ್ಥಾನ ವಿದ್ವಾನ್ ಜಯರಾಮಾಚಾರ್ಯರು ಕೃತಿಯನ್ನ ರಚನೆ ಮಾಡಿದ್ದಾರೆ, ಕಲ್ಯಾಣ ಗೀತಾವಳಿ ಅಂತ. 1928ರಲ್ಲಿ 12ನೇ ಮುದ್ರಣ. 1928ರಲ್ಲೇ 12ನೇ ಮುದ್ರಣ ಅಂದ್ರೆ ಇನ್ನು ಎಷ್ಟು ಹಿಂದೆ ಅದು ಪ್ರಕಟವಾಗಿರಬೇಕು. ಹೆಣ್ಣು ಮಕ್ಕಳಿಗಾಗಿ ಅದನ್ನ ರಚನೆ ಮಾಡ್ತಾರೆ. ಮದುವೆ ಸಂದರ್ಭದಲ್ಲಿ ಅಥವಾ ಮುಂಚೆಯ ಸಂದರ್ಭದಲ್ಲಿ ಕೆಲವಾರು ಸಂಪ್ರದಾಯಗಳನ್ನ ಆಚರಣೆ ಮಾಡ್ತೀವಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ಹಾಡಿದೆ. ಮತ್ತೆ ಒಂದು ವ್ರತವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಆ ವ್ರತದಲ್ಲೇನೆ ಆ ವ್ರತದ ತಯಾರಿ ಹೇಗೆ, ಪೂಜೆಯನ್ನ ಹೇಗೆ ಮಾಡ್ಬೇಕು, ಅದಾದ ಮೇಲೆ ಅದರ ಫಲಶ್ರುತಿ ಏನು, ಎಲ್ಲ ವಿಚಾರಗಳನ್ನ ಸೊಗಸಾಗಿ ಬರೆದಿದ್ದಾರೆ. ಇವರಿಗೆ ಸ್ಫೂರ್ತಿಯಾಗಿದ್ದು ಹರಿದಾಸರು ಅನ್ನೋದ್ರಲ್ಲಿ ಏನು ಎರಡು ಮಾತಿಲ್ಲ. ಎಷ್ಟೋ ಕಡೆ ಇವರು ಹರಿದಾಸರಿಗೆ ಅನುಕರಿಸಿ ಬರೆದಿರೋದು ಉಂಟು. ಅಂದ್ರೆ ಅವರಿಗೆ ಅನುಕರಣೆ ತಪ್ಪು ಅಂತ ಅನಿಸ್ಲಿಲ್ಲ. ಅನುಕರಣೆ ಅಂದ್ರೆ ಯಥಾವತ್ತಾಗಿ ಅದನ್ನೇ ತಗೊಂಡು ಕಾಪಿ ಮಾಡಿದ್ದಾರೆ ಅಂತಲ್ಲ, ತಮ್ಮದೇ ಆದ ರೀತಿಯಲ್ಲಿ ಅದನ್ನ ಅಭಿವ್ಯಕ್ತಿಸ್ತಾರೆ. ಉದಾಹರಣೆಗೆ ಗಿರಿಯಮ್ಮ ಲಕ್ಷ್ಮೀಶನ ಏನು ಉಪಮೆಗಳೇನಿದೆ, ಮತ್ತೆ ಕುಮಾರವ್ಯಾಸ ನಾವು ಉಪಮಾನವನ ಅಂತಾನೆ ಹೇಳ್ತೀವಿ, ಸರಿ ರೂಪಕಾಲಂಕಾರ ಚಕ್ರವರ್ತಿ ಅಂತೀವಿ, ಅಂತಹ ಅಲಂಕಾರಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಅವರು ಬಳಸ್ಕೊತಾರೆ. ಆ ಪದಗಳನ್ನೇ ಬೇರೆ ಬೇರೆ ಬಳಸಿ ಅವರು ಉದಾಹರಣೆಗಳನ್ನು ಬಳಸ್ಕೊತಾರೆ. ಪ್ರೌಢ ಕವಿಗಳನ್ನು ಕೂಡ ಅನುಸರಿಸಿದ್ರು, ಹಾಗೆಯೇ ಹರಿದಾಸರನ್ನು ಕೂಡ ಅವರು ಅನುಸರಿಸಿದ್ರು. ಅನುಸರಿಸಿದ ಮಾತ್ರಕ್ಕೆ ಅವರಲ್ಲಿ ಪ್ರತಿಭೆ ಇರಲಿಲ್ಲ ಅಂತಲ್ಲ, ತಮ್ಮ ಸ್ವಂತ ಪ್ರತಿಭೆಯಿಂದ ಏನು ಕೊಡಲಿಕ್ಕೆ ಸಾಧ್ಯವೋ ಅದನ್ನ ಕೊಟ್ಟರು. ತಮ್ಮ ಜೀವನದ ದುಃಖ, ನೋವು, ಸಂಕಟಗಳನ್ನ ಮರೆಯಲಿಕ್ಕೆ ಈ ಸಾಹಿತ್ಯ ಅವರಿಗೆ ಒಂದು ಅಭಿವ್ಯಕ್ತಿಯ ಮಾಧ್ಯಮ ಆಯಿತು. ತಮ್ಮ ಎಷ್ಟೋ ದುಃಖ ದುಮ್ಮಾನಗಳನ್ನ ಅವರು ತಾವು ರಚಿಸಿರುವಂತಹ ಪಾತ್ರಗಳ ಮೂಲಕ ಹೇಳ್ಕೊಡ್ತಾರೆ. ಸುಭದ್ರೆಯ ಬಾಯಲ್ಲಿ ಎಷ್ಟೋ ವಿಚಾರ ಹೇಳಿಸ್ತಾರೆ, ದ್ರೌಪದಿಯ ಬಾಯಲ್ಲಿ ಎಷ್ಟೋ ವಿಚಾರ ಹೇಳಿಸ್ತಾರೆ. ಇದನ್ನ ಹೇಳುವಾಗ ಒಂದು ವಿಚಾರ ಹೇಳಬೇಕು. ಒಮ್ಮೆ ಸತ್ಯಭಾಮೆ ದ್ರೌಪದಿ ಹತ್ರ ಮಾತಾಡುವಾಗ, ಇದೇನಿದು ನಿನ್ಗೆ 5 ಜನ ಗಂಡಸರಿದ್ದಾರೆ, ಒಬ್ಬನು ಕೂಡ ನೀನ್ ಹಾಕಿ ಗೆರೆ ದಾಟಲ್ವಲ್ಲ, ಇದು ಹೇಗೆ? ಎಲ್ಲರೂ ನಿನ್ ಮಾತು ಕೇಳ್ತಾರಲ್ಲ, ನೀನೇನ ಮದುವೆಗೆ ಹಾಕ್ಬಿಟ್ಟಿದ್ಯಾ ಅವ್ರಿಗೆ ಅಥವಾ ಏನಾದ್ರು ಹೆಣ್ಣತಿಗಿದ್ಯಾ ಹೇಗೆ? ನೋಡು ಕೃಷ್ಣ ಇದ್ದಾನಲ್ಲ, 3 ಹೊತ್ತು ಬೇರೆಯವ್ರ ಮನೆಗೆ ಓಡೋ ಕುತ್ಕೊಂಡ್ಬಿಡ್ತಾನೆ, ರುಕ್ಮಿಣಿ ಮನೆಯಲ್ಲೇ ಹೆಚ್ಚು ಕಾಲ ಕಳೀತಾನೆ, ನನ್ ಜೊತೆಗೆ ಇರಲ್ಲ ಅವನು ಅಂತ ಹೇಳಿದಾಗ ದ್ರೌಪದಿ ಹೇಳೋ ಮಾತು ಎಲ್ಲಾ ಹೆಣ್ಣು